ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಮುಗಿಯದ ಮುನಿಸು. ಚುನಾವಣೆ ಯಾವುದೇ ಬರಲಿ, ಆಂತರಿಕವಾಗಿ ಉಂಟಾಗುವಂತಹ ಮುನಿಸು ಬಹಿರಂಗವಾಗಿ ಪ್ರತಿಯೊಬ್ಬರು ಕೂಡ ಹೇಳಿಕೆಗಳ ರೂಪದಲ್ಲಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ವರಿಷ್ಠರು ಅಂತ ಅನ್ನಿಸ್ಕೊಳ್ತಾರೆ ನೋಡಿ, ಆ ಅಸಮಾಧಾನಿತರು ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಕ್ಷಣಕ್ಕೆ ಭಿನ್ನಮತ ಅಸಮಾಧಾನ ಅನ್ನೋದು ಕಮ್ಮಿ ಆಯಿತು ಅಂತ ಅಂದ್ಕೊಂಡ್ರು ಕೂಡ ಆ ಒಳಬೇಗುದಿ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಬೂದಿ ಮುಚ್ಚಿದ ಕೆಂಡದ ಹಾಗೆ ಆ ಅಸಮಾಧಾನ ಅನ್ನೋದು ಇದ್ದೇ ಇರುತ್ತೆ. ಈಗ ಲೋಕಸಭಾ ಚುನಾವಣೆ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತು BJP ಅಂದ ಸಂದರ್ಭದಲ್ಲಿ ಒಳಬೇಗುದಿಗೇನು ಕಮ್ಮಿ ಇಲ್ಲ. ಕಾರಣ ಟಿಕೆಟ್ ಅಂದ ಸಂದರ್ಭದಲ್ಲೂ ಕೂಡ ತಮಗೆ ಟಿಕೆಟ್ ಬೇಕು ಅನ್ನುವಂತಹ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗಿತ್ತು. ಹಾಗಾಗಿ ಈ ಅಸಮಾಧಾನದ ಬೇಗುದಿ ಅನ್ನೋದು ಚುನಾವಣೆ ಮೇಲೆ, ಚುನಾವಣೆಯ ಫಲಿತಾಂಶದ ಮೇಲೆ, ಮತ ಬ್ಯಾಂಕ್ನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಪಕ್ಷಗಳು ಇಂಥ ಸಂದರ್ಭವನ್ನು ಹೇಗೆ ನಿಭಾಯಿಸ್ತವೆ, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ತೀರಾ ಸಹಜ ಅಂತ ಅಂದ್ಕೊಂಡ್ರೂ ಕೂಡ ಈ ಒಳಬೇಗುದಿ ಅನ್ನೋದಿದೆಯಲ್ಲ, ಅದನ್ನು ನಾವು ಸುಮ್ಮನೆ ಹಾಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆ ಅಂದಾಗ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಆದರೂ ಇನ್ನು ಮುಗಿತಾ ಇಲ್ಲ ಆ ಟಿಕೆಟ್ನ ಮುನಿಸು. ಮೂರು ಪಕ್ಷದ ವರಿಷ್ಠರಿಗೆ ಇದು ಬಹಳ ದೊಡ್ಡ ತಲೆನೋವಾಗಿದೆ. ಕೆಲವೆಡೆ ಅಸಮಾಧಾನ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಅದರ ಫಲವನ್ನು ಈಗಾಗಲೇ ಪಕ್ಷಗಳು ಅನುಭವಿಸ್ತಾ ಇದ್ದಾವೆ. ದೋಸ್ತಿಗಳಿಗೆ ಅಂದರೆ BJP ಮತ್ತು JDS ಅಂದ ಸಂದರ್ಭದಲ್ಲಿ ಮೈತ್ರಿ ಮೂಲಕ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಿರುವಂತಹ ಈ ಪಕ್ಷಗಳಿಗೆ ಸುಮಾರು 10 ಕ್ಷೇತ್ರದಲ್ಲಿ ಅಸಮಾಧಾನದ ಸಂಕಟವನ್ನು ಎದುರಿಸ್ತಾ ಇದ್ದಾವೆ. ಕಾಂಗ್ರೆಸ್ ಅಂದಾಗ 6 ಕ್ಷೇತ್ರದಲ್ಲಿ ಈ ಅಸಮಾಧಾನದ ಬೇಗುದಿಯನ್ನು ಇದು ಎದುರಿಸ್ತಾ ಇದೆ. ಮನವೊಲಿಕೆಯನ್ನು ಈಗಾಗಲೇ ವರಿಷ್ಠರು ಬಹಳಷ್ಟು ಬಾರಿ ಮಾಡಿದ್ದಾರೆ. ಸಮನ್ವಯ ಸಮಿತಿಗಳನ್ನು ಮಾಡಿದ್ದಾರೆ, ಸಮನ್ವಯ ಸಭೆಗಳನ್ನು ಮಾಡಿದ್ದಾರೆ. ಆದರೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಈ ಅಸಮಾಧಾನ ಅದು ಎಲ್ಲೆಲ್ಲಿ ಹೇಗೆ ಸ್ಫೋಟವಾಗುತ್ತೆ ಅನ್ನೋದನ್ನು ಹೀಗೆ ಅಂತ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಭ್ಯರ್ಥಿಯ ಗೆಲುವಿನ ಮೇಲೆ ಇದು ನೇರ ಪರಿಣಾಮವನ್ನು ಬೀರುತ್ತಾ ಅಥವಾ ಪರೋಕ್ಷವಾದಂತಹ ಪರಿಣಾಮವನ್ನು ಬೀರುತ್ತಾ, ಅದನ್ನು ಕೂಡ ಹೀಗೆ ಅಂತ ಊಹಿಸೋದು ಅಸಾಧ್ಯ. ಒಂದು ರೀತಿ ಆ ಸಮನ್ವಯ ಸಭೆ ಆಯಿತು ನೋಡಿ. ಆ ಸಮನ್ವಯ ಸಭೆಯೇ BJP ಮತ್ತು JDS ಕಾಂಗ್ರೆಸ್ಗೆ ಯಾವುದೇ ರೀತಿಯ ಫಲ ಕೊಟ್ಟಿದೆಯಾ ಕೊಟ್ಟಿಲ್ವಾ ಅನ್ನುವಂಥ ಗೊಂದಲವಂತೂ ಸೃಷ್ಟಿಯಾಗಿದೆ. ಎಷ್ಟರ ಮಟ್ಟಿಗೆ ಒಳಬೇಗುದಿ ಅನ್ನೋದಿರುತ್ತೆ ಅಂತ ಹೇಳಿದ್ರೆ, ಸಮನ್ವಯ ಸಭೆಯಲ್ಲಿ ಖಂಡಿತವಾಗ್ಲೂ ಪಕ್ಷದ ಅಭ್ಯರ್ಥಿ ನೀವು ನಿಲ್ಲಿಸಿದ್ದೀರಿ, ಅವರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದೆಷ್ಟೋ ನಾಯಕರು ಇನ್ನೂ ತಮ್ಮ ಮನೆಯಿಂದ ಹೊರಗೇ ಬಂದಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಇದು ಚುನಾವಣೆಯ ಮೇಲೆ, ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಾದರೆ ಯಾವ ರೀತಿ, ಬೀರದ ರೀತಿಯಲ್ಲಿ ಪಕ್ಷಗಳು ಹೇಗೆ ಕಾರ್ಯನಿರ್ವಹಿಸ್ತವೆ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಮಾಲ್ತೇಶ್ ಅರಸ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಮಾಲ್ತೇಶ್. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಚುನಾವಣೆ ಅಂದಾಗ ಅಂದಾಗ ಈ ಥರದ್ದು ಒಳಬೇಗುದಿಗಳಿರ್ಬೋದು, ಅಸಮಾಧಾನ ಇರ್ಬೋದು, ಇದೆಲ್ಲವನ್ನು ನಾವು ತೀರಾ ಸಹಜ ಅಂತ ನೋಡಿದ್ರು ತೀರಾ ಸಹಜ ಅಂತ ಸುಮ್ಮನಿರೋ ಹಾಗಂತೂ ಇಲ್ಲ. ಏನಂತೀರಿ? ಇದು ಈ ಒಂದು ಚುನಾವಣೆ ಮಾತ್ರ ಅಲ್ಲ, ಬಹುಶಃ ಎಲ್ಲಾ ಚುನಾವಣೆಗಳಲ್ಲೂ ಸಹಿತ ಈ ಅಸಮಾಧಾನ, ಅಸಹನೆ, ಒಳಬೇಗುದಿ, ಹೊರಬಂಡಾಯ, ಒಳಬಂಡಾಯ, ಒಳೇಟು ಇವುಗಳೆಲ್ಲವೂ ಸಹಿತ ಎಲ್ಲಾ ಪಕ್ಷಗಳಲ್ಲೂ ಇರುತ್ತೆ. ಅದು ಅಶಿಸ್ತಿನ ಪಕ್ಷ ಇರಲಿ, ಶಿಸ್ತಿನ ಪಕ್ಷ ಇರಲಿ, ಅರ್ಥ ಆಯ್ತಾ? ಯಾವುದಕ್ಕೂ ಹೊರತಾಗಿಲ್ಲ. ಯಾಕಂದ್ರೆ ಇವ್ರು ಹೇಳ್ತಾ ಇದ್ರು BJP ಅವರು, ನಮ್ದೆಲ್ಲ ಬಹಳ ದೊಡ್ಡ ಶಿಸ್ತಿನ ಪಕ್ಷ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಿಸ್ತು ಎಲ್ಲೂ ಇಲ್ಲ. ಒಂದು ಸರ್ತಿ ಹೈಕಮಾಂಡ್ ಹೇಳಿದ್ದು ವೇದವಾಕ್ಯ, ಮೋದಿ ನಮ್ಮ ದೇವರು, ಅವರು ಹೇಳಿದ್ದು ಆ ಕೊನೆಯ ಆ ಮಾತು, ಅದನ್ನು ನಾವು ಮೀರೋದಿಲ್ಲ, ಆ ಗಡಿಯನ್ನು ಮೀರೋದಿಲ್ಲ ಅಂತ ಹೇಳ್ತಕ್ಕಂಥ ಇದೇ BJPಗರು ಇವಾಗ ಯಾವಾಗ ಟಿಕೆಟ್ ಸಿಕ್ಕಿಲ್ವೋ, ಸಿಗೋದಿಲ್ವೋ ಅಂತೋ ಇದ್ದಕ್ಕಿದ್ದಂಗೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಅಸಹನೆ ಹೊರಗಡೆ ಭುಗಿರದ್ದು ಬಂತು. ಅದು ಎಲ್ಲಿವರೆಗೂ ಬಂತು ಅಂತಂದ್ರೆ, ಇವಾಗ ಆ ಕ್ಷೇತ್ರಗಳಲ್ಲಿ ಅದು ಹೆಂಗೆ ಅವ್ನು ಗೆಲ್ತಾನೆ ನೋಡೋಣ. ಪಕ್ಷ ನಿಲ್ಲಿಸ್ತಿರೋ ಅಭ್ಯರ್ಥಿ ಅದ ಹೆಂಗ್ ನಿಲ್ತಾರೆ ಆಯ್ತಾ? ಇದಕ್ ಮುಂಚೆ ಏನಂದ್ರು, ವ್ಯಕ್ತಿ ಮುಖ್ಯವಲ್ಲ, ಪಕ್ಷ ಮುಖ್ಯ, ಪಕ್ಷವೂ ಮುಖ್ಯವಲ್ಲ, ಮೋದಿ ಮುಖ್ಯ ಹೇಳ್ತಿದ್ರಲ್ವಾ. ಇವಾಗ ಮೋದಿನೂ ಇಲ್ಲ, ಈ ಪಕ್ಷವೂ ಇಲ್ಲ, ಇಲ್ಲಿ ವ್ಯಕ್ತಿ ಮುಖ್ಯ ಆಯ್ತು. ಗೊತ್ತಾಯ್ತಾ? ನಾನು ಅಧಿಕಾರ,
ಅರ್ಥ ಆಯ್ತಲ್ವಾ? ಈ ಈರ್ಷೆ, ಈ ಅಸೂಯೆ, ಈ ಪ್ರಿಸ್ಟೇಜು, ಈ ಪ್ರತಿಷ್ಠೆ, ಇವುಗಳು ಮಾತ್ರ ಇಲ್ಲಿ ಮಾನದಂಡ ಆಗ್ತವೆ. ಇವು ಎಲ್ಲ ಕಡೆಗೂ ಸಹಿತ. ಅದಕ್ಕೆ ಬಿಜೆಪಿನೂ ಹೊರಸ್ತಲ್ಲ, ಇನ್ಯಾರೋ ಹೊರತಲ್ಲ. ಸುಮ್ಮನೆ ಹೇಳೋದಕ್ಕೆ ಶಿಸ್ತಿನ ಪಕ್ಷ, ಆ ಪಕ್ಷ, ಈ ಪಕ್ಷ, ಅದು ಇದು ಅಂತ ಹೇಳ್ತಾರೆ. ಆದ್ರೆ ಇವಾಗ ನೀವು ಹೇಳಿದ ಹಾಗೆ 10 ಮತಕ್ಷೇತ್ರ ಅಂತ ಹೇಳ್ತಾ ಇದ್ದೀರಿ ನೀವು. ಬಿಜೆಪಿ ಅಲ್ಲ, 12 ಮತಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ ಇದೆ, +1 JDS. ಓಕೆ ಓಕೆ, ಗಾಟ್ ಇಟ್. ಅರ್ಥ ಆಯ್ತಾ? ಅಂದ್ರೆ ಟೋಟಲ್ 13 ಈ ಅಲಯನ್ಸ್ ಅಲ್ಲಿದೆ. ಹೌದು. ಅಲ್ಲಿ ನೀವು 8 ಎಷ್ಟು ಹೇಳಿದ್ರಿ ನೀವು? 6 ಅಂತ ಹೇಳ್ತಾ ಇದ್ರಿ ಕಾಂಗ್ರೆಸ್ ಅಲ್ಲಿ. ಅಲ್ಲಿ 8 ಮತಕ್ಷೇತ್ರಗಳಲ್ಲಿ ತೀವ್ರವಾದ ಭಿನ್ನಾಭಿಪ್ರಾಯ ಇದೆ. ಈಗ ಎಲ್ಲಾ ಕಡೆಗೂ ಪ್ಯಾಚ್ ಅಪ್ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದು ಈ ಲೆವೆಲ್ ಅಲ್ಲಿ ಆದ್ರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವ್ರ ಲೆವೆಲ್ ಆದ್ರೆ ಇವರೇ ಒಂದಿಷ್ಟು ಹೋಗಿ ಮಾತುಕತೆ ಮಾಡಿಕೊಂಡು ಏನೋ ಆಶ್ವಾಸನೆಗಳು ಕೊಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಿಮಗೆ, ನಿಮ್ಮ ಮಕ್ಕಳಿಗೆ, ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲದಕ್ಕೂ ನಾವು ಒಳ್ಳೆ ಹುದ್ದೆ ಕೊಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ, ಇವಾಗ ಸುಮ್ಮಿದ್ದು ಬಿಡಿ ಅಂತ ಹೇಳ್ತಾ ಬಂದಿದ್ದಾರೆ. ಕೆಲವು ಜನ ಆಯ್ತಪ್ಪ ನೀವು ಹೇಳಿದ್ದು ನಾವು ಕೇಳ್ತೀವಿ ಅಂತ ಹೇಳಿದ್ದಾರೆ. ಈಶ್ವರಪ್ಪನಂತವ್ರು ಇದಕ್ಕಿಂತ ಹಿಂದೆ ಬೇಕಾದ ಸರ್ತಿ ಪ್ರಾಮಿಸ್ ಮಾಡಿದ್ಯಾ, ಬೇಕಾದ ಸರ್ತಿ ಮಾಡಿಬಿಟ್ಟು ನನಗೆ ಅವಕಾಶಗಳು ಸಿಗದ ಹಾಗೆ ಮಾಡಿದಂಥವ್ರು ನೀವು ಮತ್ತು ನಿಮ್ಮ ಕುಟುಂಬ. ಆದ್ದರಿಂದ ನಾನು ಈ ಸರ್ತಿ ಬಿಡೋದಿಲ್ಲ, ನಾನು ನಿಮ್ಮ ವಿರುದ್ಧ ನಿಂತ್ಕೊಳ್ತೀನಿ. ಅದು ಹೆಂಗೆ ನಿಮ್ಮ ಮಗ ಗೆಲ್ತಾನೆ ನೋಡ್ತೀನಿ. ನನ್ನ ಮಗನಿಗೆ ಅವಕಾಶ ತಪ್ಪಿಸಿದಿರಿ ನೀವು. ಹೋದ್ ಸಾರ್ತಿ ಕಳೆದ ಬಾರಿ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಅವಕಾಶ ತಪ್ಪಿಸಿದಿರಿ, ನನಗೆ ಟಿಕೆಟ್ ಸಿಗದಂಗೆ ನೋಡ್ಕೊಂಡಿದ್ದೀರಿ. ಈ ಸಾರ್ತಿ ಅಟ್ಲೀಸ್ಟ್ ನನ್ನ ಮಗನಿಗಾದ್ರೂ ಒಂದು ಲೋಕಸಭೆ ಟಿಕೆಟ್ ನೀವು ಇದರಿಂದ ಕೊಡಬೇಕು, ಹಾವೇರಿಯಿಂದ ಕೊಡಿಸ್ಬೇಕು ಅಂದ್ರೆ ಅದನ್ನು ಮಾಡಿಲ್ಲ ಅಂತಂದಾಗ ಅದು ಹೆಂಗೆ ನಿಮ್ಮ ಮಗ ಗೆಲ್ತಾನೆ ನೋಡ್ತೀನಿ ನಾನು. ಅದು ಹೆಂಗೆ ಈ ಚುನಾವಣೆಯ ನಂತರ ಅವನು ಅಧ್ಯಕ್ಷ ಆಗಿರ್ತಾನೆ ಬಿಜೆಪಿ ಪಕ್ಷಕ್ಕೆ ಅನ್ನೋದು ನಾನು ನೋಡ್ತೀನಿ ಅನ್ನೋ ಒಂದು ಹಠಕ್ಕೆ, ಚಾಲೆಂಜ್ಗೆ ಬಿದ್ದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಈಶ್ವರಪ್ಪನವರು, ಮೋದಿ ನನ್ನ ಪಾಲಿಗೆ ದೇವರೇ, ನಾನು ಇದೇ ಶಿವಮೊಗ್ಗದಲ್ಲಿ ಗೆದ್ದು ಮೋದಿ ಹತ್ರ ಹೋಗ್ತೀನಿ. ಇದರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು ಅವರು. ಏನು ಗೊತ್ತಾ? ಮೋದಿ ಅವರು ಬಂದು ಹೇಳಿದ್ರು ಸಹಿತ ನಾನು ಚುನಾವಣೆ ನಿಲ್ಲುವುದನ್ನು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಹೈ ಡ್ರಾಮಾ ಮಾಡಿಕೊಂಡು ಶಾ ಅವರು ಫೋನ್ ಮಾಡಿದ್ರು, ಹೋಗಿ ಭೇಟಿ ಆಗ್ತೀನಿ, ನಿನ್ನೆ ಹೋದ್ರು, ಅವ್ರು ಮನೆ ಬಾಗಿಲು ಕಾಯ್ದ್ರು, ಅಲ್ಲಿಂದ ರಿಜೆಕ್ಟ್ ಆದ್ರು, ವಾಪಸ್ ಬಂದ್ರು, ಮೀಸೆ ಮಣ್ಣಾಗೋದಿಲ್ಲ ಬಿದ್ರು ಅಂತ ಹೇಳ್ಬಿಟ್ಟು ಏನ್ ಹೇಳಿಕೆ ಕೊಟ್ಟರು. ಅವ್ರು ಏನ್ ಹೇಳಿದ್ದಾರೆ ಶಾ ಅವರು, ನಾನು ಗೆಲ್ಲಬೇಕಾಗಿದೆ, ಅದಕ್ಕೋಸ್ಕರ ನನಗೆ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ರಾಜಕಾರಣಿಗಳು ಬಣ್ಣವನ್ನು ಹೇಗೆ ಬದಲಾಯಿಸ್ತಾರೆ, ಮಾತುಗಳನ್ನು ಹೇಗೆ ಬದಲಾಯಿಸ್ತಾರೆ ಅಂತ ಕಲಿಬೇಕು. ಇವರು ಟ್ರೈನಿಂಗ್ ಸೆಂಟರ್ ಮಾಡಿ ಅವ್ರನ್ನ ಪ್ರಿನ್ಸಿಪಾಲ್ ಮಾಡಬೇಕು. ಎಲ್ಲರೂ ಹೋಗಿ ಕಲಿಬೇಕಾಗತ್ತೆ ಹೆಂಗೆ ಟ್ವಿಸ್ಟ್ ಮಾಡ್ತಾರೆ ಮಾತುಗಳನ್ನ. ರೈಟ್, ವೆರಿ ನೈಸ್. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಸ್ಕೊಳ್ತಾರೆ ಕಾಂಗ್ರೆಸ್ನವರು. ಅವರು ಇದಕ್ಕೇನು ಹೊರತಾಗಿಲ್ಲ. ಕೋಲಾರದ ಹೈಡ್ರಾಮ ನೆನೆಸ್ಕೊಂಡ್ಬಿಟ್ರೆ ಸಚಿವತ್ರಯರು ಅಂತ ಅನಿಸ್ಕೊಳ್ಳೋರು, ಶಾಸಕರು ಅಂತ ಅನಿಸ್ಕೊಳ್ಳೋರು ವಿಧಾನಸೌಧಕ್ಕೆ ರಾಜೀನಾಮೆ ಪತ್ರ ಹಿಡ್ಕೊಂಡು ಹೋಗ್ತಾರೆ ಅಂದರೆ ಏನಿದೆ ಈ ಥರ ಅಸಮಾಧಾನ ಅಷ್ಟೊಂದಿದೆ ಅಲ್ಲಿ 2 ಬಣಗಳು ಏನಿದಾವೆ ಕಾಂಗ್ರೆಸ್ಸಿಂದು. ಇವಾಗಲ್ಲ, ಕಳೆದ 10 ವರ್ಷಗಳಿಂದಲೂ ಅವು 2 ಬಣಗಳು ತಿಕ್ಕಾಟದಲ್ಲಿ ಬಿದ್ದಿದ್ದಾವೆ. ಸೊ ಆದ್ದರಿಂದ ಮುನಿಯಪ್ಪರು ಸೋಲಿಸಬೇಕು ಅಂತ ರಮೇಶ್ ಕುಮಾರ್ ಅವರು ಮಾಡ್ಬೇಕಂತ ಇವರು 2 ಬಣಗಳು, 2 ಗುಂಪುಗಳು, 2 ಗುಂಪುಗಳ ಬೆಂಬಲಿಗರು. ಹೌದು. ಇವರು ಅಕಸ್ಮಾತ್ ಇವ್ರ ನಾಯಕರೇನಾದ್ರೂ ಆಯ್ತು ನಾವು ಹೊಂದಾಣಿಕೆ ಮಾಡ್ಕೋತೀವಿ ಅಂದ್ರೂ ಅವ್ರು ಬೆಂಬಲಿಗರು ಬಿಡಕ್ಕೆ ರೆಡಿ ಇಲ್ಲ ನೋಡಿ. ಹೌದು, ಅಂತ ಒಂದು ತುರುಸಿನ ವೈಷಮ್ಯ ಬೆಳೆದ್ಬಿಟ್ಟಿದೆ. ಸೊ ಆದ್ದರಿಂದ ಈ ವ್ಯಕ್ತಿಗತವಾದ ವೈಷಮ್ಯಗಳು, ವ್ಯಕ್ತಿಗತವಾದ ಪ್ರತಿಷ್ಠೆಗಳಿದಾವಲ್ಲ, ಇವುಗಳು ನೇರವಾಗಿ ಹಾನಿ ಮಾಡುವುದು ಆ ಪಕ್ಷವನ್ನ, ಕಾಂಗ್ರೆಸ್ ಅನ್ನ ಅಥವಾ ಬಿಜೆಪಿಯನ್ನ. ಸೊ ಆದ್ರಿಂದ ಇವ್ರಿಗೆ ಗೊತ್ತಿರಬೇಕಾಗಿರೋದು ನಾನು ಪಕ್ಷನಿಷ್ಠನ ಅಲ್ವಾ ಅಥವಾ ನಾನು ವ್ಯಕ್ತಿನಿಷ್ಠನ. ಇಲ್ಲಿ ವ್ಯಕ್ತಿನಿಷ್ಠೆ ಮುಖ್ಯವಾಗಿರುವುದರಿಂದ ಇವರು ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ. ಇವುಗಳು ನಿಮ್ಗೆ ಗೊತ್ತಾಗ್ತಾ ಇದಾವೆ. ನೀವು ಇಲ್ಲಿ ಹೇಳ್ತಾ ಇದ್ದೀರಿ, ನಿಮ್ಗೆ ಗೊತ್ತಿಲ್ಲ, ರಾಯಚೂರಲ್ಲಿ ಅಲ್ಲಿ 2 ಬಣಗಳಾಗೋಗ್ಬಿಟ್ಟು ಅಲ್ಲೇನಾಗಿದೆ, ಒಬ್ಬರು ಈಗಿರ್ತಕ್ಕಂಥ ನನ್ಗೆ ಆಶ್ಚರ್ಯ ಅಂತ ಅನ್ಸೋದು ಅಂದ್ರೆ, ರಾಯಚೂರು ವಿಷಯಕ್ಕೆ ಬರೋದಾದ್ರೆ ರಾಜಾ ಅಮರೇಶ್ವರ್ ನಾಯಕ್ ಯಾರು ಮೂಲತಃ ಕಾಂಗ್ರೆಸ್ನವರು, BV ನಾಯಕ್ ಯಾರು ಮೂಲತಃ ಕಾಂಗ್ರೆಸ್ನವರು, G ಕುಮಾರ್ ನಾಯಕ್ ಯಾರು ಮೂಲತಃ ಪಕ್ಷ ಬದಲಾವಣೆಯಾಗಿದೆ. ಆದರೆ ಅವರ ಬೆಂಬಲಿಗರು ಅವರ ಅಸಮಾಧಾನ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ. ಅಲ್ಲ, ಅವರಿಬ್ರು ಈಗ ಬಿಜೆಪಿಗೆ ಬಂದಿದ್ದಾರೆ. ಕಳೆದ ಸಾರ್ತಿ ಅವ್ರಿಗೆ ಟಿಕೆಟ್ ಸಿಕ್ಲಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, BV ನಾಯಕ್ ಅವರು ಪಕ್ಷಾಂತರ ಮಾಡಿದ್ರು. ಮಾನ್ವಿ ಮತಕ್ಷೇತ್ರದಲ್ಲಿ ನಿಂತ್ಕೊಂಡ್ರು, ಅಲ್ಲಿ ಸೋತು. ಹಿಂದ್ಗಡೆ MP ಸೀಟ್ಗೂ ನಿಂತ್ಕೊಂಡಿದ್ರು, ಅಲ್ಲಿಯೂ ಸೋತರು. ಸೊ ಈ ಸರ್ತಿ ಸಿಂಪತಿ ಆಧಾರದ ಮೇಲೆ ನಾನು ಗೆದ್ದು ಬರ್ತೀನಿ ಅಂತ ಅವರಿಗೆ ಒಂದು ಲೆಕ್ಕಾಚಾರ, ಭ್ರಮೆ ಇತ್ತು. ಸೊ ಅದು ಸಿಕ್ಲಿಲ್ಲ, ಸೀಟ್ ಕೊಡ್ಲಿಲ್ಲ. ಸೊ ಅವಾಗ ಏನಾಯ್ತು ಅಂದ್ರೆ, ಆಕ್ಚುಲಿ ಇವ್ರಿಗೆ ಕೊಡ್ಬೇಕು ಅಂತಿತ್ತು. ಆವಾಗ ರಾಜಾ ಅಮರೇಶ್ವರ ನಾಯಕ್ ಏನ್ ಮಾಡಿದ್ರು, ಈ ಬಿಜೆಪಿ ಕಚೇರಿ ಬೀಗ ಹಾಕಿದ್ರು. ಅಲ್ಲಿ ಇರ್ಕಂತ ಫರ್ನಿಚರ್ಸ್ಗಳೆಲ್ಲವೂ ಸಹಿತ ಫೋಟೋ ಹೊಡೆದ್ರು, ಲಿಸ್ಟ್ ಮಾಡಿದ್ರು, ಅದನ್ನ ಬಿಜೆಪಿ ಹೈಕಮಾಂಡ್ ಕಳಿಸಿದ್ರು.
ನನ್ನ ಚಾರ್ಜು ನಾನು ಕೊಡ್ತಾ ಇದ್ದೀನಿ ಅಂತ ಓಕೆ ಅವರ ಭಿನ್ನಾಭಿಪ್ರಾಯವನ್ನು ಈ ರೀತಿ ವ್ಯಕ್ತಪಡಿಸಿದರು. ಆಯ್ತಾ? ಒಬ್ಬೊಬ್ರದೊಂದೊಂದು ಅದಕ್ಕೆ ವಿರುದ್ಧವಾಗಿ ವಿನಾಯಕರು ಇವ್ರು ಏನು ಮಾಡಿದ್ರು ಅಂತಂದ್ರೆ ಅಲ್ಲಿರ್ತಕ್ಕಂಥ ಗುಂಪನ್ನು ಸೇರಿಸಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಅವರು ಬೆಂಬಲಿಗರು ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡ್ರು, ಬೆಂಕಿ ಹಾಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಅಂದ್ರೆ ಈ ರೀತಿಯಾದಂಥ ಪ್ರತಿಷ್ಠೆಯ ವೈಷಮ್ಯಗಳು ಇದಾವಲ್ಲ, ಇವುಗಳನ್ನ ಯಾವ ರೀತಿಯಾಗಿ ನೀವು ಅನಲೈಸ್ ಮಾಡ್ತೀರಿ? ಹೌದು ರೈಟ್, ಬರ್ತೀನಿ ನಾನು. ಮಾಲ್ತೇಶ್, ನೀವು ತಿಳಿಸ್ಕೊಡಿ ಯಾಕೆ ಈ ಅಸಮಾಧಾನ ಒಂದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ. ನಾನು ಹಲವಾರು ರಾಜಕೀಯ ನಾಯಕರು, ಲೆಜೆಂಡ್ಸ್ ಅಂತ ಏನು ಕರೆಸ್ಕೊತಾರೆ, ಅವರ ಮಾತುಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈ ಪಕ್ಷ ಏನಿದೆ ಇದು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರೇ ನಮಗೆ ವಿಶ್ವಾಸ, ಅವರೇ ನಮಗೆ ಬದುಕು, ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಪ್ಪ ಮಕ್ಕಳೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು, ಊರಿಗೂರೇ ಒಂದು ಪಕ್ಷಕ್ಕೆ ಏನು ನಡ್ಕೊಂಡಿರುತ್ತೆ. ಚುನಾವಣೆ ಬಂದಾಗ ಮೈತ್ರಿನೂ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಡಿವೈಡು ಆಗಿಬಿಡ್ತಾರೆ. ಆದರೆ ನಲುಗ್ ಹೋಗೋದು ಯಾರು ಅಂತ ನೋಡಿದ್ರೆ ಈ ಕಾರ್ಯಕರ್ತರು, ಈ ಬೆಂಬಲಿಗರು. ಹಾಗಾಗಿ ಅಸಮಾಧಾನ ಈ ಮಟ್ಟಕ್ಕೆ ಸ್ಫೋಟ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ವಿಶ್ಲೇಷಣೆ ಏನು ಅರಸ್? ರಾಜಕಾರಣ ಇವತ್ತು ಪ್ರಜಾಪ್ರಭುತ್ವದೊಂದಿಗಿದೆಯೋ ಅಥವಾ ರಾಜಕಾರಣಿಗಳೊಂದಿಗೆ ಅಂತ ಚಿಂತನೆ ಮಾಡ್ಬೇಕಾಗುತ್ತೆ. ನೀವು ಸುಮ್ಮನೆ ಯೋಚನೆ ಮಾಡಿ, ನೀವು ರಾಜ ಅನ್ನುವ ಆ ಪದ ಇದೆಯಲ್ಲ, ಅತ್ಯಂತ ಶ್ರೇಷ್ಠವಾಗಿರುವಂತ ಪದ. ಕಲೆ, ಇತಿಹಾಸ, ಸಂಸ್ಕೃತಿಗಳನ್ನ ಕಾಪಾಡುವಂತ ರಾಜ ಪರಂಪರೆ ಇತ್ತಲ್ಲ, ಆ ರಾಜ ಪರಂಪರೆಯಲ್ಲಿ ವಂಶಾಡಳಿತವಾಗಿ ಬರುವಂತದ್ದು ಇತ್ತು. ಆದ್ರೆ ದುರಂತ ಅಂತದ್ದೇ ಎತ್ತಿಟ್ಕೊಂಡಿರುವ ರಾಜಕಾರಣದಲ್ಲಿ ಇವತ್ತು ಗ್ರಾಮ ಪಂಚಾಯತಿಯ ಚುನಾವಣೆಗಿಂತ ಕಟ್ಟಕಡೆ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದ ರಾಜಕಾರಣಿಗಳು. ಇವ್ರು ಏನನ್ಬೇಕು ಅಂದ್ರೆ, ಕಾರ್ಯಕರ್ತರು ಕೇವಲ ರಾಜಕಾರಣಿಗಳು ಅಂದ್ರೆ ಜನಪ್ರತಿನಿಧಿಗಳನ್ನಾಗಿ ಮಾಡುವಂತ ಮುಖಂಡರನ್ನ ತಯಾರು ಮಾಡುವಂತ ಕಾರ್ಯಕ್ರಮ ಅಷ್ಟೇ ಆಗಿದ್ದಾರೆ. ಆದ್ರೆ ಅದೇ ಕಾರ್ಯಕರ್ತರನ್ನ ಸಂಪೂರ್ಣ ಕಡೆಗಣಿಸಿ ಚುನಾವಣೆ ಘೋಷಣೆ ಸಂದರ್ಭಗಳಲ್ಲಿ ಮಾತ್ರ ಇವರು ಕುಟುಂಬವನ್ನ ಎತ್ಕೊಂಡು ಹೋಗ್ತಾರೆ. ಇವತ್ತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವುದೇ ಪಕ್ಷಗಳು ಕುಟುಂಬದಿಂದ ಹೊರತಾಗಿಲ್ಲ. ನೀವು ನೋಡಿ, ನೀವು ಬಿಜೆಪಿ ಪಕ್ಷದಲ್ಲಿ ಅದೇ ಯಡಿಯೂರಪ್ಪ ಕುಟುಂಬನೇ, ಬೇರೆ ಇಲ್ಲ. ತಪ್ಪು ನಾವು ಕುಟುಂಬ ಇಲ್ಲ ಅಂತ ಹೇಳ್ಬೋದು. ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಯ್ತು, ಯಡಿಯೂರಪ್ಪನ ಮಗ ಇವತ್ತು ಸಂಸದ, ಮತ್ತೆ ಸಂಸದ ಅಭ್ಯರ್ಥಿ ಇವತ್ತು ಯಡಿಯೂರಪ್ಪನ ಮಗ ರಾಜ್ಯಾಧ್ಯಕ್ಷ. ಮತ್ತೆ ಈ ಕಡೆ ಬಂದ್ಬಿಡಿ ನೀವು ಕುಮಾರಸ್ವಾಮಿ ಅವರಪ್ಪ ಮಾಜಿ ಪ್ರಧಾನಿ, ಅವ್ರ ಮಗ, ಅವ್ರ ಹೆಂಡತಿ, ಅವ್ರ ತಮ್ಮ, ಕುಟುಂಬ. ಮತ್ತೆ ಕಾಂಗ್ರೆಸ್ ಬಂದ್ಬಿಟ್ಟು ಅದಂತೂ ಅತ್ಯಂತ ದುರಂತದ ಕಟ್ಟ ಕಡೆಯ. ನೀವು ನೋಡಬಹುದು 28 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎಲ್ಲಾ ಅಭ್ಯರ್ಥಿಗಳಿರಲ್ಲ, ಅರ್ಧಕ್ಕರ್ಧ 14ರಿಂದ 15 ಕ್ಷೇತ್ರಗಳು ಕೊತ ಕುಳಿತಿದ್ದಾವೆ. ಅಂದ್ರೆ ಕಾರ್ಯಕರ್ತರು ಕೇವಲ ವೋಟ್ ಹಾಕೋದಕ್ಕೆ ಮಾತ್ರ ಬೇಕಾ? ಅಷ್ಟೇ ಸಾಕ ನಾವು? ಅಂದ್ರೆ ಕುಟುಂಬ ಅಲ್ಲ ನೋಡಿ, ನೀವು ಎಲ್ಲ ಸಚಿವರ ಹೆಂಡತಿಯರು, ಸಚಿವರ ಮಕ್ಕಳು, ಸಚಿವರ ಅಪ್ಪಂದ್ರು, ಸಚಿವರ ಅಳಿಯಂದ್ರು ಇಂಥವರಿಗೆ ಟಿಕೆಟ್ ಕೊಡೋದಾದ್ರೆ ನಿಜವಾದ ಹಳ್ಳಿಗಳಲ್ಲಿ ಕೆಲಸ ಮಾಡುವಂತ, ಬಾವುಟ ಕಟ್ಟುವಂತ, ಬ್ಯಾನರ್ ಕಟ್ಟುವಂತ, ಘೋಷಣೆ ಕೂಗುವಂತ ಕಾರ್ಯಕರ್ತ ಎಲ್ಲಿಗೆ ಹೋಗ್ಬೇಕು? ಒಬ್ಬನು ಗ್ರಾಮ ಪಂಚಾಯತ್ ಟಿಕೆಟ್ ತಗೊಳೋದು ಕೂಡ ಕಷ್ಟ ಆಗುತ್ತೆ. ಗ್ರಾಮ ಪಂಚಾಯತ್ ಟಿಕೆಟ್ ತಗೋಬೇಕಾದ್ರೆ, ನಗರಸಭೆ ಟಿಕೆಟ್ ತಗೋಬೇಕಾದ್ರೆ ಮತ್ತೆ ಶಾಸಕರ ಕೇಳಬೇಕು ಅಂತಾರೆ. ಮತ್ತೆ MLA ಟಿಕೆಟ್ ತಗೋಬೇಕಾದ್ರೆ ಕೂಡ ಮತ್ತೆ ಶಾಸಕರ ಹೆಂಡತಿಗೆ ಬೇಕು, ಶಾಸಕರ ಗಂಡನಿಗೆ, ಶಾಸಕರ ಮಕ್ಕಳಿಗೆ ಬೇಕು. ಇವತ್ತು ರಾಜಕಾರಣ ಎಷ್ಟು ಒಂದು ನಾವು ಅಶ್ಲೀಲನ ಪದ ಬಳಸ್ತಿದ್ದೇವೆ. ಅಶ್ಲೀಲನ ಪದ ಕೇವಲ ಆ ಕಾರ್ಯಕ್ರಮ ಸೀಮಿತ ಅಲ್ಲ. ಯಾವ ವ್ಯಕ್ತಿ ತನ್ನ ಪ್ರಾಂಗಣ ಬಿಟ್ಟು ಬೇರೆ ಯೋಚನೆ ಮಾಡ್ತಾನೋ ಅದು ಕೂಡ ಅಶ್ಲೀಲವೇ. ಅದು ಇವತ್ತು ರಾಜಕಾರಣ ಎಷ್ಟು ಅಶ್ಲೀಲವಾಗಿದೆ ಅಂದ್ರೆ, ಬಾಯಿಗೆ ಬಂದಂತೆ ಮಾತಾಡ್ತಾರೆ, ಬಾಯಿಗೆ ಬಂದಂತೆ. ಇವ್ರಿಗೆ ಯಾರು ಕೊಟ್ಟರು? ಸಂವಿಧಾನವನ್ನ ಬರೆದಂತ ಅಂಬೇಡ್ಕರ್ ಯಾವ ರೀತಿ ಹೇಳಿದ್ರು? ಇವತ್ತು ಜನ ಸಂವಿಧಾನ ಕೊಟ್ಟಂತದ್ದನ್ನ ಪರಿಪಾಲನೆ ಮಾಡ್ಬೇಕಾದಾಗ ಕಟ್ಟ ಕಡೆಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೋಬೇಕು. ಅದನ್ ಬಿಟ್ಟು ತಮ್ಮವ್ರಿಗೆ ಯಾಕೆ ಟಿಕೆಟ್ ಕೊಡ್ತಾರೆ ಅಂದ್ರೆ, ಇವತ್ತು ನೋಡ್ಬೋದು ನೀವು 28 ಕ್ಷೇತ್ರಗಳಲ್ಲಿ ಬಿಜೆಪಿ ಅವರಿದ್ರು ಕೂಡ ಬಿಜೆಪಿಗೆ ವಿರೋಧಗಳಿವೆ, ಕಾಂಗ್ರೆಸ್ ವಿರೋಧ, ಜೆಡಿಎಸ್ ವಿರೋಧ. ಅಂದ್ರೆ ವಿರೋಧಗಳ ನಡುವೆನೂ ಕೂಡ ಏನು ಅಂದ್ರೆ ಒಂದು ಆಕ್ರಮಣಕಾರಿಗಳು ನಡೀತದೆ ಒಳಗಡೆ, ನಿಮಗೆ ಗೊತ್ತಿಲ್ಲ, ಒಳಗಡೆ. ಆಮೇಲೆ ಇವತ್ತು ಎಲ್ಲರೂ ಹಂಗಾಗ್ಬಿಟ್ಟಿದ್ದಾರೆ. ಕುಟುಂಬ ರಾಜಕಾರಣ ಇದಕ್ಕೆ ಒಂದು ಸ್ಪಷ್ಟವಾದಂತ ನಿದರ್ಶನ ಉದಾಹರಣೆ ಕೊಡ್ತಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತ ಸಿರಿಗೆರೆ ಬೃಹನ್ ಮಠದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಇವತ್ತು ಪಕ್ಷಾಂತರ ಕಾಯ್ದೆ ತರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಕ್ಷದಲ್ಲಿ 5 ವರ್ಷಗಳ ಕಾಲ ಇದ್ದು ಕಾರ್ಯಕರ್ತನ ಕೆಲಸ ಮಾಡಿದಾಗ ಮಾತ್ರ ಅಂತ ವ್ಯಕ್ತಿಯ ನೀವು ಟಿಕೆಟ್ ಕೊಡಿ. ಅದನ್ನ ಬಿಟ್ಟು ದಿಢೀರ್ ಅಂತೇಳಿ ಕಾಂಗ್ರೆಸ್ ಇಂದ ಬಂದಂತವನಿಗೆ ಬಿಜೆಪಿ ಟಿಕೆಟ್ ಕೊಡ್ತೀರಿ, ಬಿಜೆಪಿಯಿಂದ ಬಂದಂತವನಿಗೆ ಜೆಡಿಎಸ್ ಟಿಕೆಟ್ ಕೊಡ್ತೀರಿ ಅಂತಾರೆ. ಎಷ್ಟು ಮಟ್ಟ ಸರಿ? ಅಂದ್ರೆ ಪಕ್ಷ ತತ್ವ, ಸಿದ್ಧಾಂತ, ಆದರ್ಶಗಳನ್ನ ಕಾಪಾಡಿಕೊಂಡು ಹೋಗುವಲ್ಲಿ ಆ ವ್ಯಕ್ತಿ ಸೋತಿರ್ತಾನೆ. ಅಂತ ವ್ಯಕ್ತಿಯನ್ನ ನೀವು ಜನಪ್ರತಿನಿಧಿ ಅಂತ ಮಾಡ್ತಿರಲ್ಲ, ಇದು ಬಹುದೊಡ್ಡ ದುರಂತ ಅಂತ ಸಿರಿಗೆರೆ ಸ್ವಾಮೀಜಿಗಳು ನೇರವಾಗಿ ಹೇಳ್ತಾರೆ. ಯಾಕೆಂದ್ರೆ ಎಲ್ಲಾ ಸ್ವಾಮೀಜಿಗಳು ಆಶೀರ್ವಾದ ಮಾಡಬಹುದು, ಆದ್ರೆ ಸಿರಿಗೆರೆ ಸ್ವಾಮೀಜಿಗಳು ಸರ್ಕಾರವನ್ನು ತಿದ್ದುವಂತ ಪ್ರಯತ್ನ ಮಾಡ್ತಾರೆ. ಯಾಕೆ ಈ ಉದಾಹರಣೆ ಹೇಳ್ತಿದ್ರೆ, ಕುಟುಂಬ
ರಾಜಕಾರಣದಿಂದ ದೂರ ಉಳಿಬೇಕು. ಕೇವಲ ಕಾಂಗ್ರೆಸ್ ಪಕ್ಷ ಬಿಟ್ಬಿಡಿ, ಕಾಂಗ್ರೆಸ್ ಪಕ್ಷ ಅದು ಫಿಕ್ಸ್ ಅದು. ಸೊ ಏನೋ ಜವಾಹರ್ ನೆಹರು ಇಂದಿರಾ ಗಾಂಧಿಯಿಂದ ರಾಜೀವ್ ಗಾಂಧಿಯಿಂದ ಎಲ್ಲ ಬಂದ್ರು. ರಾಹುಲ್ ಗಾಂಧಿಗೆ ಅಧಿಕಾರ ಬರಬೇಕಾಯ್ತು, ಸೋನಿಯಾ ಗಾಂಧಿ ಅಧಿಕಾರ ಬರಬೇಕಾಯ್ತು. ಸೋನಿಯಾ ಗಾಂಧಿ ದೇಶವನ್ನ ಅವ್ರು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಮನಮೋಹನ್ ಸಿಂಗ್ಗೆ ದಾನ ಮಾಡಿದ್ರು ಅಂತ. ಸೊ ಇವತ್ತು ಮೋದಿಯನ್ನ ಹೆಸರು ನಾವು ಮೋದಿಯಿಂದ ಓಟ್ ಹಾಕಿಸ್ಕೋಬೇಕು, ದುರಂತ ಅಲ್ವಾ ಅಂತ. ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ವ್ಯಕ್ತಿ ಗೆಲ್ಲಬೇಕು, ವ್ಯಕ್ತಿತ್ವದಿಂದ ಗೆಲ್ಲಬೇಕು, ವ್ಯಕ್ತಿತ್ವದಿಂದ. ಆದ್ರೆ ಇವತ್ತು ವ್ಯಕ್ತಿ ಬಿಟ್ಟು ಪಕ್ಷ ಹೋಯ್ತು, ಪಕ್ಷ ಬಿಟ್ಟು ಆದರ್ಶ ಹೋಯ್ತು, ಮತ್ತೆ ವಾಪಸ್ ವ್ಯಕ್ತಿಗೆ ಬಂದಿದೆ. ಹಾಗಾಗಿ ಕುಟುಂಬ ರಾಜಕಾರಣದಿಂದ ಇಡೀ ಕ್ಷೇತ್ರ ನಲಗೋಗ್ಬಿಡಿದೆ. 18 ಕ್ಷೇತ್ರಗಳಲ್ಲಿ ಇವತ್ತು ತುಂಬಾ ಅಸಮಾಧಾನ ಹೊಗೆಯಾಡ್ತಿದೆ, ನಿತ್ಯವೂ ಅಸಮಾಧಾನ. ಕಾಂಗ್ರೆಸ್ ದರನ್ನ ಸೋಲ್ಸೋದಕ್ಕೆ ಬಿಜೆಪಿ ಬೇಕಿಲ್ಲ, ಕಾಂಗ್ರೆಸ್ ದರವೇ ಸಾಕು. ಬಿಜೆಪಿ ಸೋಲ್ಸಕ್ಕೆ ಬಿಜೆಪಿ ಬೇರೆಯವ್ರು ಬೇಕಿಲ್ಲ, ಬಿಜೆಪಿ ಸಾಕು. ಅಂದ್ರೆ ಅಸಮಾಧಾನ ಅಲ್ಲಿ ಇರುವಂತವ್ರು ಕೂಡ ಸ್ಪಷ್ಟವಾಗಿ ಕಾಲೆಳೆಯುವಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಈ ಬಾರಿ ಟಿಕೆಟ್ ಕೊಡುವಲ್ಲ ಕೂಡ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಈ ಸಮನ್ವಯ ಸಭೆಗಳನ್ನೆಲ್ಲ ಮಾಡ್ತಾರೆ, ಸಂಧಾನ ಸಭೆಗಳನ್ನೆಲ್ಲ ಮಾಡ್ತಾರೆ. ಆ ಸಂಧಾನ ಸಭೆಯಲ್ಲಿ ಹೂ ಗುಡ್ಕೊಂಡು ಬರುವಂತಹ ಅದೇ ಕಾರ್ಯಕರ್ತರು, ಫಾರ್ ಎಕ್ಸಾಂಪಲ್ಗೆ ಬಿಜೆಪಿ ಸಮನ್ವಯ ಸಭೆ ಮಾಡ್ತು ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಅಲ್ಲಿ ಎಸ್ ಅಂತ ಹೂ ಗುಡ್ಕೊಂಡ್ ಬರೋರು ಕಾಂಗ್ರೆಸ್ ಪೂರ್ವ ಕೆಲಸ ಮಾಡಿದ್ರು ಆಶ್ಚರ್ಯ ಇಲ್ಲ ಆ ಕಾರ್ಯಕರ್ತರು. ಅಥವಾ ಕಾಂಗ್ರೆಸ್ ಸಮನ್ವಯ ಸಂಧಾನ ಸಭೆಯಲ್ಲಿ ಭಾಗಿಯಾದಂತಹ ಕಾರ್ಯಕರ್ತರು ಎಸ್ ನೀವು ಯಾವ ಅಭ್ಯರ್ಥಿ ಹೇಳಿದ್ದೀರಿ ಅವ್ರನ್ನ ಗೆಲ್ಸೋ ಜವಾಬ್ದಾರಿ ಅಂತ ಹೇಳ್ಕೊಂಡ್ ಬರೋರು ಇಲ್ಲಿ ಬಿಜೆಪಿ ಪರವಾಗಿ ಮತ ಪ್ರಚಾರ ಮಾಡಿದ್ರು ಆಶ್ಚರ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕಾರ್ಯಕರ್ತರ ಅಸಮಾಧಾನ ಅನ್ನೋದು ಸ್ಫೋಟಗೊಳ್ತಿದೆ ಅಂತ ಅಲ್ಲ. ಅಂದ್ರೆ ಕಾರ್ಯಕರ್ತರು ಎಲ್ಲಿರ್ಬೇಕು ಅಂತ. ಉದಾಹರಣೆಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಬಿಜೆಪಿ ಪಕ್ಷ MLA ಮಾಡ್ತು, MP ಮಾಡ್ತು, MLC ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಎಲ್ಲಾದ್ರೂ ಮಾಡಿದ್ರು ಕೂಡ ಆ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಅಂತಂದಾಗ ಆ ಪಕ್ಷ ನಿಷ್ಠೆ ಅವರಿಗಿಲ್ಲ. ಕಾರ್ಯಕರ್ತರು ಏನ್ ಮಾಡ್ಬೇಕು ಅವಾಗ? ಮತ್ತೆ ವಾಪಸ್ ಬೇಕು ಅಂದ ತಕ್ಷಣ ಮತ್ತೆ ವಾಪಸ್ ಬಂದ್ರು. ನೋಡಿ ನಿಮ್ಗೆ ಉದಾಹರಣೆ ಕೊಡ್ತೀನಿ. ದುರಂತ ಬಿಜೆಪಿಯಿಂದ ಹೊರಗೋದಂತ BS ಯಡಿಯೂರಪ್ಪ ಕೆಜೆಪಿ ಕಟ್ತಾರೆ. ಸಾಕಷ್ಟು ಜನ ಶಾಸಕರು ನನಗೆ ಯಡಿಯೂರಪ್ಪ ಪೋಷಕ ಅನ್ನೋ ಕಾರಣಕ್ಕೆ ತನ್ನ ಮಾತು ಸಂಸ್ಥೆ ಬಿಜೆಪಿಯನ್ನು ಬಿಟ್ಟು ಕೆಜೆಪಿ ಹೋಗ್ತಾರೆ. ನಂತರವಾಗಿ ಮತ್ತೆ ಅವ್ರು ವಾಪಸ್ ಬಿಜೆಪಿ ಬರ್ತಾರೆ. ಸೆಕೆಂಡ್ ನೋಡ್ರಿ, ಶ್ರೀರಾಮುಲು BSR ಪಾರ್ಟಿ ಅಂತ ಕಟ್ತಾರೆ. BSR ಪಾರ್ಟಿ ಕಟ್ಟಾಗ ಬಿಜೆಪಿಯ ಕಾರ್ಯಕರ್ತರು ಶ್ರೀರಾಮುಲು ಜೈ ಅನ್ಬೇಕು, ಮತ್ತೆ ಅದೇ ಕಾರ್ಯಕರ್ತರು BSR ಪಾರ್ಟಿ ಜೈ ಅಂತಾರೆ, ಮತ್ತೆ ಅದೇ ಶ್ರೀರಾಮುಲು ಮತ್ತೆ ವಾಪಸ್ ಬಿಜೆಪಿ ಬರ್ತಾರೆ. ಮತ್ತೆ ಕರುಣಾಕರ್ ರೆಡ್ಡಿ ಬಹಳ ವಿರೋಧ ಮಾಡ್ಕೊಂಡು ಕಲ್ಯಾಣ ಕರ್ನಾಟಕ ಪಕ್ಷ ಅಂತ ಕಟ್ಟಿ ನಾನು ಬಹುದೊಡ್ಡ ರಚನೆ ಮಾಡಿಬಿಡ್ತೀನಿ, ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡಿಬಿಡ್ತೀನಿ ಅಂತ ಕರುಣಾಕರ್ ರೆಡ್ಡಿ ಹೋಗ್ತಾರೆ. ಸಿದ್ದರಾಮಯ್ಯನ ಮುಂದೆ ತೊಡೆದಟ್ಟಂತ ಕರುಣಾಕರ್ ರೆಡ್ಡಿ ಸಿದ್ದರಾಮಯ್ಯನ ಮುಂದೆ ಮತ್ತೆ ಕೈ ಶಾಸ್ತ್ರ ನನಗೆ ಅನುದಾನ ಕೊಡ್ರಿ ಅಂದ್ರ ಶಾಸಕನ ಕೇಳೋದು ಕರ್ತವ್ಯ ಕರುಣಾಕರ್ ರೆಡ್ಡಿದು, ಕೇಳಿದ್ರೆ ಬಿಡಿ. ಆದ್ರೆ ಅದೇ ಕರುಣಾಕರ್ ರೆಡ್ಡಿ ಯಾಕೆ ಮತ್ತೆ ಜನರಿಗೆ ಮೋಸ ಮಾಡಿ ಮತ್ತೆ ಬಿಜೆಪಿ ಬಂದ್ರು? ಯಾಕೆ ಬಂದ್ರು ಬಿಜೆಪಿಗೆ? ಅಂದ್ರೆ ಒಬ್ಬ ನಾಯಕರ ಹಿಂಬಾಲಕರ ಕೆಲಸ ಮಾಡೋ ಕಾರ್ಯಕರ್ತರಿಗೆ ನಂಬಿಕೆ ಯಾರ ನಂಬಿಕೆ ಇಡ್ಬೇಕು? ಅವರು ಕರೆಕ್ಟ್ ಪಕ್ಷ ಮೇಲೆ ನಂಬಿಕೆ ಇಡ್ಬೇಕಾ, ವ್ಯಕ್ತಿ ಮೇಲೆ ನಂಬಿಕೆ ಇಡ್ಬೇಕಾ, ಅಥವಾ ತನ್ನ ನಂಬಿಕೆ ಇಟ್ಕೋಬೇಕಾ? ಅಂದ್ರೆ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಬಾವುಟನ ಕಟ್ಟಬೇಕು, ಬಿಜೆಪಿ ಬಾವುಟನ ಕಟ್ಟಬೇಕು, ಕಲ್ಯಾಣ ಕರ್ನಾಟಕ ಬಾವುಟನ ಕಟ್ಟಬೇಕು, BSR ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಅಸಮತೋಲನ ಆಗ್ತಾನೆ ಮಾನಸಿಕವಾಗಿ. ಅಂದ್ರೆ ರಾಜಕಾರಣಿಗಳು ತಮಗೆ ಬೇಕಾದಂತೆ ಬಳಸ್ಕೊಳ್ತಾರೆ ಅದನ್ನ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದು. ಸ್ಪಷ್ಟ ಉದಾಹರಣೆ. ಅಂದ್ರೆ ನೋಡ್ರಿ ಎಷ್ಟು ದುರಂತ ಅಂದ್ರೆ ಸಚಿವರಾಗಿದ್ದಂತವರು ಮತ್ತೆ ಅಧಿಕಾರ ಬೇಕು ಅಂತ ಅದೇ ಓಟ್ ಹಾಕಿ ಗೆಲ್ಸಿರುವಂತ ಕಾರ್ಯಕರ್ತರ ಬಿಟ್ಟು ಬರ್ತಾರೆ ಅಂತಂದ್ರೆ ಕಾರ್ಯಕರ್ತ ಯಾರನ್ನ ನಂಬೇಕು? ಪಕ್ಷ ನಂಬೇಕಾ ಅಥವಾ ವ್ಯಕ್ತಿ ನಂಬೇಕಾ ಅಂತ. ಕರೆಕ್ಟ್ ರೈಟ್. ಇದೇ ವಿಚಾರಕ್ಕೆ ನಾನು ಬರ್ತಾ ಇದ್ದೆ. ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ 30-35 ವರ್ಷಗಳಿಂದ ಆ ಸಿದ್ಧಾಂತವನ್ನು ಒಪ್ಪಿಕೊಂಡು ಅದನ್ನೇ ಮತ ಪ್ರಚಾರದಲ್ಲಿ ಬಳಸ್ಕೊಂಡವರು ಏಕಾಏಕಿ ಬೇರೆ ಒಂದು ಪಕ್ಷಕ್ಕೆ ಹೋಗಿ ಜೀವಿಸ್ತಾರೆ ಅನ್ನೋದಾದರೆ ನನಗಿದು ಆಶ್ಚರ್ಯ ಆಗುತ್ತೆ. ಇವರೆಲ್ಲ ಇಲ್ಲಿ ದೊಡ್ಡ ಮಟ್ಟದ ನಾಯಕರು, ಜೊತೆಗೆ ಟೀನು ಕುಡಿಬೋದು, ಊಟನೂ ಮಾಡ್ಬೋದು, ಅಥವಾ ಜಗಳನೂ ಮಾಡ್ಕೋಬೋದು. ಆದರೆ ತಳಮಟ್ಟದ ಕಾರ್ಯಕರ್ತರು ಅಥವಾ ತಳಮಟ್ಟದ ಗ್ರಾಮೀಣ ಭಾಗದ ಬೆಂಬಲಿಗರು ಅಂತ ಏನಿರ್ತಾರೆ, ಚುನಾವಣೆ ಬಂತು ಅಂದರೆ ಊರನ್ನೇ ಅಡ ಇಟ್ಟಿರ್ತಾರೆ. ಅಷ್ಟರ ಮಟ್ಟಿಗಿರುತ್ತೆ, ಹೊಡೆದಾಟಗಳಾಗುತ್ತೆ. ಇಂಥ ಪರಿಸ್ಥಿತಿ ನಲುಗ್ ಹೋಗೋದು ಕಾರ್ಯಕರ್ತರಲ್ವಾ? ಅರಿವಿರೋದಿಲ್ವಾ ಈ ನಾಯಕರಿಗೆ? ಈ ಸಿದ್ಧಾಂತ ಅಂತಿರಲ್ವಾ, ಅದು ಮತ್ತು ಸಹಿತ ನನ್ನ ವ್ಯಕ್ತಿಗತವಾದಂಥ ಅನುಕೂಲಕ್ಕೆ ತಕ್ಕ ಹಾಗೆ ಇರುತ್ತೆ. ಗಮನ ಇಟ್ಕೊಳ್ಳಿ. ನಾವೇನೋ ಅನ್ಕೊಳ್ತೀವಿ ಸಿದ್ಧಾಂತ ಅಂತ. ಈ ಸಿದ್ಧಾಂತ ಅನ್ನೋದು ಕೆಲವು ಕ್ಯಾಡರ್ ಬೇಸ್ ಸಂಘಟನೆಗಳಿದಾವೆ, ಆಯ್ತಾ? ಅವು ಯಾವ ಅನ್ನೋದು ನಿಮಗೆ ಹೇಳ್ತೀನಿ. ಈ RSS ಕ್ಯಾಡರ್ ಬೇಸ್ ಸಂಘಟನೆ. ಸೊ ಅದ್ರ ಒಳಗಡೆ ಇರ್ತಕ್ಕಂಥ ಕೆಲವು ಜನ ಜೀವ ಕೊಡೋದಕ್ಕೂ ಸಿದ್ಧವಾಗಿರ್ತಕ್ಕಂಥವ್ರು ಇದ್ದಾರೆ. ಅಂತ ಮೆದುಳು ತೊಳೆದಿರ್ತಕ್ಕಂಥ ಹಲವಾರು ಕಾರ್ಯಕರ್ತರು ಇವಾಗಲೂ ಇದ್ದಾರೆ. ಅವರು ನಿಷ್ಠೆ ಬದಲಾಯಿಸೋದಿಲ್ಲ, ಜೀವ ಬೇಕಾದ್ರೆ ಕೊಡ್ತಾರೆ. ಅದೇ ರೀತಿಯಾಗಿ ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಕ್ಯಾಡರ್ ಬೇಸ್ ಪಕ್ಷ ಅದು, ಅದರಲ್ಲೂ ಸಹಿತ ಪೂರ್ಣಾವಧಿ ಕಾರ್ಯಕರ್ತರಿದ್ದಾರೆ. ಸೊ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಯಾವುದು ಅವ್ರ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಾರೆ, ಏನು ಮಾಡೋದಿಲ್ಲ, ಅಲ್ಲಾಡೋದಿಲ್ಲ ಅವರು. ಅದೇ ರೀತಿಯಾಗಿ ಆಪು ಸಹಿತ ಹಲವಾರು ಜನ ಆಪನ್ನ ಒಂದು ಹಂತದಲ್ಲಿ ಕ್ಯಾಡರ್ಸ್ಗಳಿದ್ದಾರೆ.
ಇವು ಎಲ್ಲವೂ ಸೈದ್ಧಾಂತಿಕ ಬದ್ಧವಾಗಿರ್ತಕ್ಕಂಥ ಸಂಘಟನೆಗಳು ಇವು. ಆಯ್ತು. ಹಾ. ಅದರ ರಾಜಕಾರಣ ಅಂತ ಬಂದಾಗ ಅದರಲ್ಲಿ ಈ ರೀತಿಯಾದಂಥ ಪಕ್ಷ ರಾಜಕಾರಣ ಅಂತ ಬಂದಾಗ ಈ ನಿಷ್ಠೆ, ಬದ್ಧತೆ, ನಿಯತ್ತು ಅನ್ನುವುದೆಲ್ಲವೂ ಸಹಿತ ಪುಸ್ತಕದ ಬದನೆಕಾಯಿಗಳಾಗ್ತವೆ. ಈಗ ನೀವು ಹೇಳ್ತಾರೆ ಕಾರ್ಯಕರ್ತರ ಬಗ್ಗೆ ಅಷ್ಟೆಲ್ಲ ಹೇಳಿದರು ಸ್ನೇಹಿತರು, ಹೌದು, ಆಯ್ತಾ. ಆದರೆ ಒಬ್ಬ ನಾಯಕ ಇದ್ರೆ ನಾಯಕನಿಂದ ಹಿಂಬಾಲಕರು ಇರ್ತಾರಲ್ವಾ, ಬೆಂಬಲಿಗರು, ಹೌದು, ಅವರೆಲ್ಲ ಕಾರ್ಯಕರ್ತರು ತಾನೆ. ಹೌದು. ಯಾಕೆ ಈ ನಾಯಕ ಒಬ್ಬನು ಪಕ್ಷಾಂತರ ಮಾಡಿದ ತಕ್ಷಣ ಅವನ ಹಿಂದೆ ಈ ಬೆಂಬಲಿಗರೆಲ್ಲ ಪಕ್ಷಾಂತರ ಮಾಡ್ತಾರೆ? ತ್ಯಜಿಸ್ಬಿಡ್ಬೋದಲ್ಲ, ನೀನ್ ಬೇಡ ಅಂತ ಹೇಳ್ಬೋದಲ್ವಾ? ಅವರ ನಾಯಕನನ್ನು ವಿರೋಧಿಸಬಹುದಲ್ಲ ಅವರು? ಇಲ್ಲ, ಇವನು ಹೋದ್ರೆ ಇವನ ಹಿಂದೆ ಒಂದು 500 ರೂಪಾಯಿ 1000 ಜನ ಇವರಿಂದನೇ ಹೋಗ್ಬಿಟ್ಟು, ನಾನು ಹೋದ ಸರ್ತಿ ಇಲೆಕ್ಷನ್ ಕಾಂಗ್ರೆಸ್ ಇದ್ದೆ, ಈ ಸತಿ ನಮ್ಮ ನಾಯಕರು ಬಿಜೆಪಿ ಹೋದ್ರು, ನಾವು ಬಿಜೆಪಿ ಅದೇ. ಅರ್ಥ ಮಾಡ್ಕೊಳ್ಳಿ ಇವುಗಳನ್ನ. ಅಂದ್ರೆ ಇವರೆಲ್ಲರೂ ಸಹಿತ ಕ್ಯಾಡರ್ ಬೇಸ್ಗಳೆಲ್ಲ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಕ್ಕಂಥವ್ರಲ್ಲ ಇವರೆಲ್ಲ ಅನುಕೂಲ ಸಿಂಧುವಾಗಿರ್ತಕ್ಕಂಥವ್ರು. ಸೊ ಈ ಕ್ಯಾಡರ್ಸ್ ಅಂತ ಏನ್ ಹೇಳ್ತೀನಿ ನಾವು, ಇವರು ಕಾರ್ಯಕರ್ತರು, ಇವರು ಏನ್ ಮಾಡ್ತಾರೆ, ಸಾಮಾನ್ಯ ಕಾರ್ಯಕರ್ತರು ಯೂಶುವಲಿ ಒಬ್ಬ ನಾಯಕರಿಂದ ಯಾಕೆ ಬಿದ್ದಿರ್ತಾರೆ? ಒಂದು, ಜಾತಿಯಿಂದಾಗಿ, ಇವನು ನಮ್ಮ ಜಾತಿಯವನು. ಎರಡನೇದು, ನಮ್ಮ ಸಂಕಷ್ಟಕ್ಕೇನೋ ಆಗ್ಬೋದು. ಯಾವುದೋ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಆದರೆ ಅವನೊಂದು ಫೋನ್ ಮಾಡಿದ್ರೆ ನಮ್ಮ ಹುಡುಗ ಬಿಟ್ಬಿಡೋದು, ಜಗಳ ಆದರೆ ಅವನಿಂದ ಫೋನ್ ಮಾಡಿಸ್ಬೋದು, ನಿಯತ್ತಾಗಿದ್ರೆ. ಆಯ್ತಾ. ಇವೆಲ್ಲ ಆಮೇಲೆ ಯಾವುದೋ ಗ್ರಾಮ ಪಂಚಾಯತಿ ಸದಸ್ಯತ್ವನೋ ಇನ್ನೇನೋ ತರ್ಬೋದು. ಈ ರೀತಿಯಾಗಿ ಇವ್ರೇನು ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಹೇಗೆ ನಾಯಕರು ಇರ್ತಾರೋ ಅದೇ ರೀತಿಯ ಕಾರ್ಯಕರ್ತರು ಇರ್ತಾರೆ. ಸೈದ್ಧಾಂತಿಕ ಬದ್ಧತೆ ಅನ್ನೋದಿದೆ ಅಲ್ವಾ, ಅಂಥವ್ರಿಂದ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರೊಸೆಸ್ ಅಲ್ಲಿ ಬಂದಿರತಕ್ಕಂಥವ್ರಲ್ಲ ಅವರು, ಈ ಕ್ಯಾಡರ್ ಬೇಸ್ ಅಲ್ಲಿ ಬಂದಿರತಕ್ಕಂಥವ್ರಲ್ಲ ಅವರು, ತರಬೇತಿ ಆಗಿರ್ತಕ್ಕಂಥವ್ರಲ್ಲ. ನಿಮ್ಗೆ ಗೊತ್ತಿಲ್ಲ, RSS ನಲ್ಲಿ ಒಬ್ಬ ಕಾರ್ಯಕರ್ತ ಆಗಬೇಕಾದಾಗ ಅವನಿಗೆ ಎಷ್ಟು ಕ್ಲಾಸಸ್ಗಳನ್ನು ಮಾಡ್ತಾರೆ ಗೊತ್ತಾ, ನಿಮಗೆ ಸಭೆಗಳನ್ನು ಮಾಡ್ತಾರೆ ಗೊತ್ತಾ. ಅವನ ಇಡೀ ಮೆದುಳನ್ನ ಅವ್ನು ಚಿಕ್ಕವನಿದ್ದಾಗಿಂದ ತೊಳೆದಾಕ್ಬಿಡ್ತಾರೆ. ಬೈಠಕ್ಗಳಂತಿರ್ತವೆ ಅಲ್ಲೇನೆ ತೊಳೆದಾಕ್ಬಿಡ್ತಾರೆ. ಅವ್ರಿಗೆ ತೊಳೆದ್ಬಿಟ್ಟು ರಾಷ್ಟ್ರೀಯತೆ ಹಿಂದುತ್ವ ಅಂತ ತುಂಬಿ ಕೊನೆಗೆ ಹಿಂದುತ್ವಕ್ಕಾಗಿ ಅವ್ನ ಜೀವ ಕೊಡಕ್ಕೆ ರೆಡಿ ಆಗೋಗ್ಬಿಡ್ತಾನೆ. ಅದೇ ರೀತಿ ಕಮ್ಯುನಿಸ್ಟ್ ಸಂಘಟನೆಗಳಲ್ಲೂ ಸಹಿತ ನಿಮ್ಗೆ ಎಷ್ಟೋ ಸಾರ್ತಿ ಅಲ್ಲಿ ವರ್ಕ್ಶಾಪ್ಸ್ಗಳಾಗ್ತವೆ. ವರ್ಕ್ಶಾಪ್ಸ್ನಲ್ಲಿ ಅವರು ವೈಜ್ಞಾನಿಕವಾಗಿ ಇಡೀ ಜಗತ್ತಿನ ಹಿಸ್ಟ್ರಿಯನ್ನು ಹೇಳ್ಕೊಡ್ತಾರೆ. ಯಾಕೆ ನಾವು ಬಡವರ ಪರವಾಗಿರಬೇಕು ನಮ್ಮ ಪಕ್ಷ ಅಂತ ಹೇಳ್ತಾರೆ. ಅದನ್ನ ಅವರು ನಂಬಿರ್ತಾರೆ, ಅದಕ್ಕೋಸ್ಕರ ಅವ್ರು ಜೀವ ಕೊಡ್ತಾರೆ. ಆಯ್ತಾ. ಆದ್ರೆ ಇಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಅಂತ ಏನಿದೆ ಅಲ್ವಾ, ಇವರೆಲ್ಲರೂ ಸಹಿತ ತಮ್ಮ ತಮ್ಮ ಅನುಕೂಲಕ್ಕಾಗಿ ಯಾವುದೋ ಒಂದು ಪಕ್ಷ ಬೇಕಂತ ಸೇರಿದವರೇ ಹೊರತಾಗಿ ಅಲ್ಲಿ ಅಧಿಕಾರ ಸಿಕ್ಕುತ್ತಂತನೋ, ಅಲ್ಲಿಂದ ಉಪಯೋಗ ಆಗುತ್ತಂತನೋ, ಅಥವಾ ನಮ್ಮ ಮಗನಿಗೆ ಒಂದು ಜಾಬ್ ಸಿಗುತ್ತಂತನೋ, ಈ ರೀತಿಯಾಗಿ ಅನುಕೂಲಕ್ಕೋಸ್ಕರ ಆಗಿದ್ದಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಕಾರ್ಯಕರ್ತರೆಲ್ಲ ತುಂಬಾ ನಿಷ್ಠರು, ನಾಯಕರು ಮಾತ್ರ ಕರಪ್ಟು ಅನ್ನೋದನ್ನ ನಾವು ಒಪ್ಪೋದಿಲ್ಲ. ಆಯ್ತಾ. ಇವನು ಕರಪ್ಟ್ ಇದ್ರೆ ಅವನು ಕರಪ್ಟ್ ಆಗಿರ್ತಾನೆ, ಇವನು ನಿಷ್ಠೆ ಇಲ್ಲ ಅಂತಂದ್ರೆ ಅವ್ರಿಗೂ ನಿಷ್ಠೆ ಇಲ್ದಂಗೆ ಆಗಿರುತ್ತೆ. ಆಮೇಲೆ ನಿನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅಯ್ಯೋ ನನ್ಗೆ ಯಾರೋ ಒಂದಿಬ್ರು ಫೋನ್ ಮಾಡಿ ಹೆದರ್ಸ್ಬಿಟ್ರು, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ನೀವು ಏನಾದ್ರು MP ಸೀಟ್ ಇಲ್ಲ ಅಂತ. ನೆನಪಿಟ್ಗಳ. ಇನ್ನೊಂದು ಯಾರೋ ಬೆಂಬಲಿಗರು ನಿಂತ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಬಿಡ್ತಾರ ಇವರು? ಇಲ್ವಲ್ಲ. ಅಂದ್ರೆ ನೀವು ಇವ್ರು ಏನೇ ಮಾಡಿದ್ರು, ಇವ್ರು ಮಾಡಿದ ತಪ್ಪು ಕೆಲಸ ಒಳ್ಳೆ ಕೆಲಸ ಎಲ್ಲಾನು ಕಾರ್ಯಕರ್ತರ ಮೇಲೆ ಹಾಕ್ಬಿಡ್ತಾರೆ. ಗೊತ್ತಾಯ್ತು. ಇದು ಈ ರಾಜಕೀಯ ದುರಂತ. ರೈಟ್. ಶಿವಮೊಗ್ಗ ಕ್ಷೇತ್ರ ತಗೊಳ್ಳೋದಾದ್ರೆ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಬಿಜೆಪಿ ಈಗಾಗಲೇ ರಾಘವೇಂದ್ರ ಅವರು ಕಣದಲ್ಲಿದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ಈಶ್ವರಪ್ಪನವರು ರೆಬಲ್ ಆಗ್ಬಿಟ್ಟಿದ್ದಾರೆ. ಸ್ವತಂತ್ರ ಸ್ಪರ್ಧೆ ಮೋದಿ ಅವ್ರು ಹೇಳಿದ್ರು ನಾನು ಹಿಂದಕ್ಕೆ ತಗೊಳ್ಳಲ್ಲ ಅಂತ ಹೇಳಿ. ತುಮಕೂರು ವಿಷಯಕ್ಕೆ ಬರೋದಾದ್ರೆ ಈ ಕ್ಷಣಕ್ಕೂ ನಾವು ಜನಮತ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅದರಲ್ಲಿ ಮಾಧುಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ದೇಶಕ್ಕೆ ಮೋದಿ ಬೇಕು, ಹಾಗಾಗಿ ನಾವು ಸೋಮಣ್ಣ ಅವ್ರಿಗೆ ಮತ ಹಾಕ್ತೀವಿ. ಪ್ರಹ್ಲಾದ್ ಜೋಶಿ ಇವರ ಸ್ಪರ್ಧೆಗೆ ದಿಂಗಾಲೇಶ್ವರ ಶ್ರೀಗಳೇ ರೆಬಲ್ ಆಗಿಬಿಟ್ಟಿದ್ದಾರೆ, ಸ್ವಾಮೀಜಿಗಳೇ. ಕರಡಿ ಸಂಗಣ್ಣವರು ಸಮನ್ವಯ ಸಭೆಯಲ್ಲಿ ಎಸ್ ಓಕೆ ಅಂತ ಹೇಳಿದ್ರು ಕೂಡ ಯಾವುದೇ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ನೋಡಿ, ಇದು BJPಗೆ ಬಹುತೇಕ ಸುಮಾರು 10-12 ಕ್ಷೇತ್ರಗಳಲ್ಲಿ ಒಂದು ರೀತಿ ಮೈನಸ್ ಆಗ್ತಾ ಇದೆ. ಆದರೆ ಚುನಾವಣೆ ಮೇಲೆ ಇದು ಪರಿಣಾಮ ಹೇಗೆ ಬೀರುತ್ತೆ ಅನ್ನೋದನ್ನು ನೋಡಬೇಕು. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಕೋಲಾರದ ವಿಚಾರ ದೇಶದ ಗಮನ ಸೆಳೀತು. 2 ಬಣಗಳ ನಡುವಿನ ಕಿತ್ತಾಟ ರಾಜೀನಾಮೆವರೆಗೂ ಹೋಯಿತು. ಪರಿಸ್ಥಿತಿ ಏನೋ ಸುಧಾರಿಸಿದೆ ಅನ್ನುವ ರೀತಿಯಲ್ಲಿದೆ. ಇನ್ನು ಬಾಗಲಕೋಟೆ ವಿಷಯಕ್ಕೆ ಬರೋದಾದರೆ, ಏನು ಪ್ರಬಲ ಆಕಾಂಕ್ಷಿ ಆಗಿಬಿಟ್ಟಿದ್ರು ವೀಣಾ ಕಾಶ್ಯಪ್ಪನವರು. ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತ ಪಾಟೀಲ್ ಅವರಿಗೆ ಅಲ್ಲಿ ಟಿಕೆಟ್ ಲಭ್ಯವಾಗುತ್ತೆ, ಒಂದು ದೊಡ್ಡ ಸಭೆಯನ್ನೇ ಮಾಡಬೇಕಾಯಿತು. ಆನಂತರ ಸದ್ಯಕ್ಕೆ ತಣ್ಣಗಾಗಿದೆ ಅಂತ ಅನಿಸಿದ್ರು ಕೂಡ ಒಳಗಿಂದ ಎಲ್ಲ ಕೂಡ ಸರಿಯಾಗಿದೆ ಅಂತ ಊಹೆ ಮಾಡೋದು ಅಸಾಧ್ಯ. ಚಿಕ್ಕಬಳ್ಳಾಪುರ ವಿಷಯಕ್ಕೆ ಬರೋದಾದರೆ, ರಕ್ಷಾರಾಮಯ್ಯ ಈ ಭಾಗದಲ್ಲಿ ಟಿಕೆಟನ್ನ BJPಲೂ ಹಂಗೆ ಕಾಯ್ದಿರಿಸ್ಕೊಂಡಿದ್ರು, ಕಾಂಗ್ರೆಸ್ಸಲ್ಲೂ ಕೂಡ ಕಾಯ್ದಿರಿಸ್ಕೊಂಡಿದ್ರು. ಸದ್ಯ ರಕ್ಷಾರಾಮಯ್ಯ ಕಣದಲ್ಲಿದ್ದಾರೆ. ಬಟ್ ಇಲ್ಲಿ ವೀರಪ್ಪ ಮೊಯ್ಲಿಯವರೇ ಮತ್ತೆ ಸ್ಪರ್ಧೆ ಮಾಡ್ತಾರೇನೋ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿತ್ತು. ಸೊ ಈ ಭಿನ್ನಮತ, ಅಸಮಾಧಾನ, ಒಳಬೇಗುದಿ ಅನ್ನೋದು ಕಾಂಗ್ರೆಸ್ಗೂ ಕೂಡ ಹೊರತಾಗಿಲ್ಲ. ಹಾಗಾಗಿ ಕಾಂಗ್ರೆಸ್ ಕುರಿತಂತೆ ಏನು ಹೇಳ್ತೀರಿ? ಈಗ ಚಿಕ್ಕಬಳ್ಳಾಪುರ ಅಂತ ಅಂದ್ಕೊಂಡ್ರೂ ಕೂಡ ಕೊನೆ ಮೂಮೆಂಟ್ವರೆಗೂ ಕೂಡ ಅಭ್ಯರ್ಥಿ ಯಾರು ಅನ್ನೋದನ್ನು ಹಾಗೆ ಹೋಲ್ಡಲ್ಲಿ ಇಟ್ಕೊಂಡಿದ್ರು.
ಚಿಕ್ಕಬಳ್ಳಾಪುರದಲ್ಲಿ ಶಿವಶಂಕರ್ ರೆಡ್ಡಿ ಅಂತ ಇದ್ದಾರೆ, ಮಾಜಿ ಸಚಿವರು. ಆಯ್ತಾ, ಅವರು ಈ ಸರ್ತಿ ವೀರಪ್ಪ ಮೊಯ್ಲಿ ಅವ್ರಿಗಿಂತ ಹೆಚ್ಚು ನನಗೆ ಸಿಗುತ್ತೆ ಅನ್ನೋದು ಬಹಳ ವಿಶ್ವಾಸ ಬೆಂಬಲಿಗರಿದ್ರು. ಸೊ ಆವಾಗ ಯಾವಾಗ ಸಿಕ್ಕಲ್ಲ ಅಂತ ಗೊತ್ತಾಯ್ತೋ ಅವರು ರೆಬಲ್ ಆಗಿ ಪ್ರಯತ್ನ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವರು ಆಯ್ತು, ಅವ್ರಿಗೊಂದು ಸ್ವಲ್ಪ ವಯಸ್ಸಾಗಿದೆ, ಅವರು ಅಲ್ಲಿ ಬೆಂಬಲಿಗರ ಪಡೆನೂ ಸ್ವಲ್ಪ ಕಡಿಮೆ ಇದೆ ಅಲ್ಲಿ, ಆಯ್ತಾ. ಆದ್ರೆ ಈ ರೆಡ್ಡಿ ಅವರಿಗೆ ಜಾಸ್ತಿ ಇದೆ, ಶಿವಶಂಕರ್ ರೆಡ್ಡಿ ಅವರಿಗೆ. ಇವಾಗ ಆಕಸ್ಮಿಕವಾಗಿ ಒಳಗೇಟು ಕೊಡೋದಿತ್ತು ಅಂದ್ರೆ ರಕ್ಷಾರಾಮಯ್ಯ ಅವರಿಗೆ ಈ ರೆಡ್ಡಿ ಅವರೇ ಅಲ್ಲಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ನಮಗೆ ಅವನು ದೊಡ್ಡ ಕಾಂಪಿಟೇಟರ ಇವ್ರಿಗೆ ರಕ್ಷಾರಾಮಯ್ಯ. ಯಾಕಂತಂದ್ರೆ ಈಗಾಗಲೇ ಇವನು ಎಸ್ಟಾಬ್ಲಿಷ್ ಹೆಸರು ಸುಧಾಕರ್ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಎರಡನೇದಂದ್ರೆ ಒಂದು ಇತ್ತೀಚೆಗೆ ಒಂದು ಸಣ್ಣ ಸಿಂಪತಿ ಅವನ ಮೇಲೆ, ಯಾಕಂದ್ರೆ ಸೋತ್ಬಿಟ್ಟಾನೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದೀವಿ ಅನ್ನೋದು ಒಂದು ಇದೆ, ಸಿಂಪತಿ ಇದೆ. ಸೊ ಆ ಸಿಂಪತಿಯನ್ನ ಗಿಟ್ಟಿಸಿ ಇವನು ಅಮಾಯಕತನವನ್ನು ತೋರಿಸಿದ್ರೆ ಅಯ್ಯೋ ಹೋಗ್ಲಿ ಅವ್ರಿಗೆ ಓಟ್ ಕೊಡೋಣ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಪ್ರದೀಪ್ ಈಶ್ವರ್ ಮತ್ತೇನಾದ್ರೂ ಫೀಲ್ಡ್ಗೆ ಇಳಿದ್ರೆ ಆಯ್ತಾ. ಆಮೇಲೆ SR ವಿಶ್ವನಾಥ್ ಏನಾದ್ರು ಕೈ ಕೊಟ್ರೆ ಇಲ್ಲ, ಅವ್ರ ಸಮನ್ವಯ ಸಮಿತಿ ಅಲ್ಲ ಹೇಳಕ್ಕಾಗಲ್ಲ, ಗೊತ್ತಿಲ್ಲ ಅಲ್ಲಿ. ಯಾಕಂದ್ರೆ ಯಲಹಂಕ ಭಾಗದಲ್ಲಿ ಹೆಚ್ಚು ಒಳ್ಳೆಯ ಹೋಲ್ಡ್ ಅನ್ನು ಇಟ್ಟುಕೊಂಡಿರ್ತಕ್ಕಂಥ ವಿಶ್ವನಾಥ್ ಆಯ್ತಾ. ಹಳ್ಳಿ ಹೋಬಳಿ ಚಿಕ್ಕ ಚಿಕ್ಕ ಗಲ್ಲಿಯಲ್ಲೂ ಸಹಿತ ಅವರು ಹೋಗಿದ್ದಾರೆ. ಸೊ ಆದ್ದರಿಂದ ಅಲ್ಲಿರ್ತಕ್ಕಂಥ ಮತದಾರರ ಜೊತೆಗೆ ಬಹಳ ನೇರವಾದ ಸಂಪರ್ಕವನ್ನು ವಿಶ್ವನಾಥ್ ಅವರು ಇಟ್ಕೊಂಡಿದ್ದಾರೆ. ಆದ್ದರಿಂದ ಆ ಹೋಲ್ಡ್ ಇದೆ. ಆಕಸ್ಮಿಕವಾಗಿ ಅವ್ರು ಏನಾದ್ರು ಮನಸ್ಸು ಮಾಡದೇ ಇದ್ರೆ ಆಯ್ತಾ ಅವರು ಗೆಲ್ಲುವು ಸ್ವಲ್ಪ ಕಷ್ಟ ಆಗುತ್ತೆ. ರಕ್ಷಾರಾಮಯ್ಯರು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅಲ್ಲಿ ಹೆಚ್ಚು ಕಾಂಗ್ರೆಸ್ ಸೀಟ್ಗಳಿರೋದು. ಎರಡನೇದ್ದು ಅಲ್ಲಿರ್ತಕ್ಕಂಥ ಏನು ಪ್ರದೀಪ್ ಈಶ್ವರ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ. ಅವನೇನೋ ಡೈಲಾಗ್ಸ್ಗಳು, ಸಿನಿಮಾ ಡೈಲಾಗ್ಸ್ಗಳು ಅದು ಇದು ಹೇಳ್ಬಿಟ್ಟು ಅವನು ಸ್ವಲ್ಪ ಏನಾಗಿದ್ದಾನೆ, ಈ ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ಗೊತ್ತಾಗಿದೆ ಅವ್ರಿಗೆ. ಬಟ್ ಈ ಒಂದು ವರ್ಷ ಏನ್ ಕೆಲಸ ಮಾಡಿದ್ದಾರೆ ಅದನ್ನ ನೋಡ್ಬೇಕಲ್ಲ. ಅವರು ಬಿಗ್ ಬಾಸ್ ಎಲ್ಲ ಹೋಗಿ ಬಂದವ್ರೆ ಒಂದೆರಡು ದಿವಸ. ಸೊ ಈ ರೀತಿಯಾಗಿ ಅಂದ್ರೆ ಅವ್ರದ್ದು ಸ್ವಲ್ಪ ಶೋ ಅಪ್ ಬಿಲ್ಡಪ್ ಇವುಗಳು ಸ್ವಲ್ಪ ಜಾಸ್ತಿ ಇದಾವೆ. ಸೊ ಅವುಗಳೇ ಮತ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಇಷ್ಟರ ಮಟ್ಟಿಗೆ. ಆಮೇಲೆ ಸುಧಾಕರ್ ಮೇಲೆ ಒಂದ್ ಸ್ವಲ್ಪ ಅಸಮಾಧಾನ ಇದೆ. ಕೋವಿಡ್ ಸಂದರ್ಭದಲ್ಲಿ ಅವರು ಸ್ವಲ್ಪ ಹೆಚ್ಚು ಜನಕ್ಕೆ ಸ್ಪಂದಿಸಲಿಲ್ಲ, ಆಕ್ಸಿಜನ್ ಒದಗಿಸಲಿಲ್ಲ, ಆಮೇಲೆ ಎಷ್ಟೊಂದು ಗೋಲ್ಮಾಲ್ ಮತ್ತು ಭ್ರಷ್ಟಾಚಾರ ಮಾಡಿದ ಆರೋಪಗಳಿದ್ದಾವೆ. ಸೊ ಇವುಗಳೆಲ್ಲವನ್ನೂ ಸಹಿತ ನಾವು ಗುರುತಿಸಿದ್ರೆ ಅರ್ಥ ಆಯ್ತಾ. ನನಗನ್ಸಿದ ಮಟ್ಟಿಗೆ ನನ್ನ ವಿಶ್ಲೇಷಣೆ ಪ್ರಕಾರ 50-50 ಇದೆ ಅಲ್ಲಿ. ರೈಟ್, ಓಕೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಜನಾರ್ದನ್ ಹೆಬ್ಬಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಬಿಜೆಪಿ ವಿಷಯಕ್ಕೆ ಬರೋಣ. ಇವತ್ತು ಆ ಒಳಬೇಗುದಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಮಕೂರು ಕ್ಷೇತ್ರ ತಗೊಂಡಾಗ ವಿಶೇಷವಾಗಿ ಸೋಮಣ್ಣವ್ರು ಕಣದಲ್ಲಿದ್ದಾರೆ. ನಾವು ಜನಮತ ಕಾರ್ಯಕ್ರಮ ಮಾಡಬೇಕಾದ್ರೆ ಬಂದಂಥ ಕಾಲ್ಸ್ನ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ಮಾಧುಸ್ವಾಮಿ ಅವ್ರಿಗೆ ಕೊಡಬೇಕಾಗಿತ್ತು, ದೇಶಕ್ಕೆ ಮೋದಿ ಬೇಕಲ್ಲ, ಹಾಗಾಗಿ ಸೋಮಣ್ಣವ್ರಿಗೆ ಮತ ಕೊಡ್ತೀವಿ. ಮಂಡ್ಯ ಕ್ಷೇತ್ರಕ್ಕೆ ಬರೋದಾದರೆ, ಸುಮಲತಾ ಅಂಬರೀಷ್ ಒಬ್ಬ ಹೆಣ್ಣುಮಗಳು ಏನೋ ಬೆಳೀತಾ ಇದ್ರು, ಅಲ್ಲೇ ಕಡ್ದು ಹಾಕ್ಬಿಟ್ರು, ಏನು ಮಾಡೋದು, ದೇಶಕ್ಕೆ ಮೋದಿ ಬೇಕು, ಹಾಗಾಗಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತೀವಿ. ಈ ಥರದ್ದು ಒಂದು BJPದು. ಕಾಂಗ್ರೆಸ್ಸಿಗೆ ಬರೋದಾದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇದು ಜನಪರವಾದಂತಹ ಪಕ್ಷ, ಅದರ ಫಲಾನುಭವಿಗಳು ನಾವಾಗಿದ್ದೀವಿ. ಹಾಗಾಗಿ ಈ ಸತಿನೂ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತಹ ಸಂಸದರು ಬೇಕು. ಅಲ್ಲಿ ಯಾವ ಪಕ್ಷನಾದರೂ ಇರಲಿ, BJPನಾದರೂ ಇರಲಿ, NDA ಮೈತ್ರಿಕೂಟನಾದರೂ ಇರಲಿ, ಇಲ್ಲಿಂದ ಕಾಂಗ್ರೆಸ್ ಸಂಸದರು ಹೋಗಬೇಕು ಅನ್ನುವಂಥ ಮಾತಿದೆ. ಏನಂತಾರೆ ನಿಮ್ಮ ವಿಶ್ಲೇಷಣೆ ಏನು? ಗ್ಯಾರಂಟಿಯಿಂದನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಬಹಳ ತಪ್ಪು ನನ್ನ ದೃಷ್ಟಿಯಲ್ಲಿ. ಯಾಕಂದ್ರೆ ಜನರಿಗೆ ಆ ಗ್ಯಾರಂಟಿಯ ರುಚಿ ಅಥವಾ ಗ್ಯಾರಂಟಿಯ ಅದರ ಫಲ ಏನಿರುತ್ತೆ ಅನ್ನೋದು ಗೊತ್ತಾಗಿದ್ದು ಅದು ಬರೋಕ್ಕೆ ಶುರು ಆದ್ಮೇಲೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೊಡ್ತೀವಿ ಅಂತ ಹೇಳಿದ ಮೇಲೆ, ಅಲ್ಲಿವರೆಗೂ ಸಹಿತ ಅಷ್ಟು ಏನೋ ಒಂದು 50% ಏನೋ ವರ್ಕೌಟ್ ಆಗಿರ್ಬೋದು. ಬಿಜೆಪಿಯ ಒಳ ಸಂಘರ್ಷ, ಒಳ ಒಪ್ಪಂದ, ಅವರ ಒಳಗಡೆನ ಒಳ ಜಗಳ, ಇದರಿಂದಾಗಿಯೇ ಕಾಂಗ್ರೆಸ್ಸಿಗೆ 135 ಸ್ಥಾನ ಬಂದಿದೆ ಹೊರತು ಗ್ಯಾರಂಟಿಯಿಂದಾಗಿ ಬಂದಿದೆ ಅಂತಂದ್ರೆ ಅದರ ನಂತರದಲ್ಲೂ ವಿಧಾನಸಭಾ ಚುನಾವಣೆಗಳು ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿದೆ. ಮೋಸ್ಟ್ಲಿ ಯಡಿಯೂರವರಿಗೂ ಗೊತ್ತದು. ಅಲ್ಲಿ ಆ ಗ್ಯಾರಂಟಿ ವರ್ಕೌಟ್ ಆಗಬೇಕಾಗಿತ್ತು, ಅದು ವರ್ಕೌಟ್ ಆಗಿಲ್ಲ, ವರ್ಕೌಟ್ ಆಗಿಲ್ಲ. ಒಂದ್ ವೇಳೆ ಅದೇ ಆಗಿದ್ದಿದ್ರೆ ಬಿಜೆಪಿ ಒಳ ಜಗಳವೇ ಇಲ್ಲಿ ಲಾಭ ಆಗಿದ್ದು ಕಾಂಗ್ರೆಸ್ಸಿಗೆ. ಈಗಿನ ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಒಂದೊಂದು ಪಕ್ಷದ ಒಳ ಜಗಳ ಇನ್ನೊಂದು ಪಕ್ಷಕ್ಕೆ ಲಾಭ, ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ. ಈಗ ಇಲ್ಲಿ ಬೇರೆ ಬೇರೆ ಕ್ಷೇತ್ರ ತಗೊಂಡ್ರೆ, ದಾವಣಗೆರೆಯಲ್ಲಿ ತಗೊಂಡ್ರೆ, ದಾವಣಗೆರೆಯಲ್ಲಿ 8 ಕ್ಷೇತ್ರ ಕಾಂಗ್ರೆಸ್ ಬಂದಿದ್ರು ಸಹಿತ ಅಲ್ಲಿ ಬಿಜೆಪಿ ಲೋಕಸಭೆ ಗೆದ್ದಿದೆ.
ಇರುತ್ತೆ. ಹೌದು ಹೌದು. ಅಂದ್ರೆ ಅದರ ಅರ್ಥ ಏನು ಅಲ್ಲಿ? ಹಾಗಿದ್ರೆ ಜನ ಒಂದ್ ಸೈಡ್ ಯಾವ್ದು ಸ್ಟಿಕಾನ್ ಆಗಿಲ್ಲ ಅಂತ ಅರ್ಥ ಮತದ ವಿಚಾರದಲ್ಲಿ. ಅಂದ್ರೆ ಪ್ರತಿ ಸತಿ ಪ್ರಜ್ಞಾವಂತಿಕೆಯಿಂದ ಮತ ಹಾಕ್ತಾರೆ ಅಂತಾನ ಅಥವಾ ಇನ್ಫ್ಲೂಯೆನ್ಸಿಗೆ ಒಳಗಾಗ್ತಾರೆ ಅಂತ? ಇನ್ಫ್ಲೂಯೆನ್ಸಿಗಿಂತ ಹೆಚ್ಚಾಗಿ ಅವರ ತೀರ್ಮಾನವೇ ಆಲೋಚನೆಗಳೇ ಬೇರೆ. ಲೋಕಸಭೆ ಅಂತ ಬಂದಾಗ, ವಿಧಾನಸಭೆ ಅಂತ ಬಂದಾಗ ಬೇರೆನೇ ಇರುತ್ತೆ. ಆ ಕಾರಣಕ್ಕಾಗಿ ಲೋಕಸಭೆ ಅಂತ ಬಂದಾಗ ಸಂಸದರು ನಮ್ಗೇನು ದಿನ ಬೆಳಗಾದ್ರೆ ಸಿಗಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಯಾವುದೇ ಪಕ್ಷದವ್ರ ಸಂಸದರು ದಿನ ಬೆಳಗಾದ್ರೆ ಸಿಗಲ್ಲ. ಆದ್ರೆ ಕಾರ್ಪೊರೇಟರ್ ಆಗಿದ್ದವನು ಅಥವಾ ಶಾಸಕ ಆಗಿದ್ದವನು ವಾರಕ್ಕೊಮ್ಮೆ ಆದ್ರೂ ಸಿಗ್ಬೇಕು ಅನ್ನೋ ನಿರೀಕ್ಷೆ ಇರುತ್ತೆ. ಕರೆಕ್ಟ್. ಅದು ಆ ಒಂದು ಲೆಕ್ಕಾಚಾರ ಇರುತ್ತೆ. ಅವರ ಕೆಲಸ ವೈಖರಿನೇ ಇದೇ ಬೇರೆ ಇರುತ್ತೆ. ಆದ್ರೆ ಬೇಗುದಿ ಇದೆಯಲ್ಲ, ಒಳ ಬೇಗುದಿ ಎರಡೂ ಪಕ್ಷಕ್ಕೂ ತಲೆನೋವಾಗಿದೆ. ಈಗ ಎಕ್ಸಾಂಪಲ್ ದಾವಣಗೆರೆ ಅಂತಾನೆ ಹೇಳ್ತಾ ಇದ್ದೆ. ದಾವಣಗೆರೆಯಲ್ಲಿ ಈ ಸರಿಗೆ ಬಿಜೆಪಿಗೆ ಅನುಕೂಲ ಅನ್ನೋಂಥ ಪರಿಸ್ಥಿತಿ ಇತ್ತು ಮೊದಲು. ಹೌದು, ತುಂಬಾ ಅನುಕೂಲ ಅಂತೇಳಿ. ಆದ್ರೆ ಅಲ್ಲಿಯ ಒಳ ಜಗಳ 2-3 ರೇಣುಕಾಚಾರ್ಯ ಸೇರಿದಾಗೆ, ರಂಗನಾಥ್ ಸೇರಿದಾಗೆ, ಮಾಜಿ ಸಚಿವರು ಅವರು, ಇವನ್ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಕಡೆಯವರೆಲ್ಲ ಸೇರಿದಾಗೆ ಒಳಗಡೆಯಿಂದ ಅವರು ತಿಕ್ಕಾಟ ಮಾಡಿ ನೋಡಿದಾಗ ನನ್ಗೆ ಆಶ್ಚರ್ಯ ಅನ್ಸೋದೇನು ಗೊತ್ತಾ ಜನಾರ್ದನ್, ಈ ಬಹಿರಂಗವಾಗಿ ಈ ಗಾಯತ್ರಿ ಸಿದ್ದೇಶ್ವರ್ ಅಭ್ಯರ್ಥಿ ಅಂತ ಘೋಷಣೆ ಆಗತ್ತೆ. ಘೋಷಣೆ ಆದಾಗ ಇವರೇ ಅದೇ ಬಿಜೆಪಿ ನಾಯಕರು ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ತಾರೆ. ಇವತ್ತು ರೇಣುಕಾಚಾರ್ಯ ಅವರು ಸಮನ್ವಯ ಸಭೆನೂ ಮಾಡ್ತಿದ್ದಾರೆ, ಪ್ರಚಾರ ಕಮಿಟಿ ಮಾಡ್ಕೊಂಡು ಪ್ರಚಾರಕ್ಕೂ ಹೋಗ್ತಾರಲ್ಲ, ಇದು ಹೆಂಗೆ ಅಂತ. ಅಂದ್ರೆ ಅದು ಎಲ್ಲವೂ ಕೂಡ ಮೇಲ್ನೋಟದ ಇದು. ರಾಜಕೀಯದಲ್ಲಿ ಬಹಿರಂಗ ಪ್ರಚಾರಕ್ಕೆ ಯಾವುದೋ ಒಂದು ತೆರೆದ ವಾಹನದಲ್ಲಿ ಫ್ಲಾಗ್ ಇಟ್ಕೊಂಡು ಬಂದ ಅಂದ ತಕ್ಷಣ ಅದು ಪ್ರಚಾರ ಅಲ್ಲ. ಒಂದ್ ಹಂತಕ್ಕೆ ಮೇಲ್ನೋಟಕ್ಕೆ ಇವರು ಪ್ರಚಾರ ಮಾಡ್ತಿದ್ದಾರೆ ಅಂತ. ಆದ್ರೆ ಪ್ರತಿಯೊಬ್ಬ ರಾಜಕಾರಣಿ, ತುಂಬಾ ಚಾಣಾಕ್ಷ ರಾಜಕಾರಣಿ ಆದವನು ಹೊರಗಡೆ ಓಡಾಡೋದಕ್ಕಿಂತ ಹೆಚ್ಚಾಗಿ ಒಳಗಡೆಯಲ್ಲಿ ಕೂತ್ಕೊಂಡು ತಂತ್ರಗಾರಿಕೆ ಮಾಡ್ತಾನೆ. ಪ್ರತಿ ಒಂದು ಹಂತ ಬೂತ್ನಲ್ಲಿ ಕೂಡ ಯಾರ ಹಿಂದೆ, ಯಾವ ವ್ಯಕ್ತಿಯ ಹಿಂದೆ ಮಿನಿಮಮ್ ಒಂದು 10 ಓಟ್ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ತಾನೆ. ಅಂತವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾನೆ. ಹೊರಗಡೆ ಬಹಿರಂಗ ಪ್ರಚಾರಕ್ಕೆ ಬರದೇ ಇರ್ಬೋದು. ಇವತ್ತು ದೇವೇಗೌಡರು ಹೊರಗಡೆ ಹೋಗಿ ಪ್ರಚಾರ ಮಾಡಕ್ ಸಾಧ್ಯ ಇಲ್ಲ, ಪ್ರತಿ ಕ್ಷೇತ್ರಕ್ಕೆ ಹೋಗಿ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಅವರ ತಲೆ ಇದೆ ಬಹಳ. ಯಾವ ಕ್ಷೇತ್ರದಲ್ಲಿ ಸಣ್ಣ ಒಂದು ಬೂತ್ ಮಟ್ಟದಲ್ಲೂ ಸಹಿತ ಯಾವ ಸಮುದಾಯದ ವ್ಯಕ್ತಿಗೆ ಯಾರ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕಾಚಾರಗಳು. ಸೋಲ್ತಿದ್ರು ಅವರು, ಅಂದ್ರೆ ಅಲ್ಲ, ದೇವೇಗೌಡರ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಅವಾಗ ಅವ್ರನ್ನ ಸೋಲಿಸುವಂತ ಪ್ಲಾನ್ಗಳ ಲೆಕ್ಕಾಚಾರಗಳು ಮೇಲ್ಗೈ. ಅವ್ರ ಕಾಲಘಟ್ಟದ ರಾಜಕಾರಣ ಬೇರೆ ಇತ್ತು, ಆದ್ರೂ ಬಹಳ ಭಿನ್ನವಾಗಿದೆ. ಅವ್ರ ಮಗ ಕುಮಾರಸ್ವಾಮಿಗೆ ಓದಲೆಲ್ಲವೂ ಸಹಿತ ಚಿತ್ರ ಹಾರಗಳು, ಕ್ರೇನ್ಗಳು ತಂದು ಹಾಕಿದ್ರು, ಓಟಗಳಾಗಿ ಪರಿವರ್ತನೆ ಆಗಿಲ್ಲ. ಇಲ್ಲ, ಅದು ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಮೋಸ್ಟ್ಲಿ ಅಂದಾಗ ಇದೇ ಪ್ರವೃತ್ತಿ ನೋಡ್ತೀವಿ. ಏನೇ ಹೆಸರಿದ್ರು ಅಥವಾ ಮತ್ತೇನೆ ಗಳಿಸ್ತಾ ಇದ್ರು ಕೂಡ ಅದು ಮತ ಆಗಿ ಕನ್ವರ್ಟ್ ಆಗೋ ಪ್ರಮಾಣ ನೋಡಿದಾಗ ಅಂತ ಅವ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ ಜನರಿಗೆ. ಯಾಕೆ ಅಂತಂದ್ರೆ ಇವ್ರು ಯಾವಾಗ ಬೇಕಾದಾಗ ಬಣ್ಣ ಬದಲಾಯಿಸ್ತಾರೆ. ಯಾವಾಗ ಅವ್ರ ವಿಡಿಯೋಗಳನ್ನ ನೋಡಿ ಕುಮಾರಸ್ವಾಮಿ RSS ಮತ್ತು ಬಿಜೆಪಿಗೆ ಬೈದಷ್ಟು ಬಹುಶಃ ಸಿದ್ದರಾಮಯ್ಯ ಅವರು ಬೈದಿಲ್ಲ. ಅಷ್ಟೆಲ್ಲವನ್ನು ಟೀಕೆ ಮಾಡಿದವರು ಇವಾಗ ನೋಡಿದ್ರೆ ಅವ್ರ ಜೊತೆಗೆ ಸೇರಿಸ್ತಾರೆ. ಅದೇ ವಿಡಿಯೋಗಳನ್ನ ಈ ಜನ ಇಟ್ಬಿಟ್ಟು ಅವ್ರ ಮುಂದೆ ತೋರಿಸ್ತಾ ಇದ್ದಾರೆ. ಸರಿ, ಯಾವ ರಾಜಕೀಯ ಪಕ್ಷದವರು ಇದು ಹೊರತಾಗಿಲ್ಲ ಅಂತ ಅನ್ಸುತ್ತೆ. ಇವರು ತುಂಬಾ ಬೈದಿದ್ದಾರೆ. ಅಲ್ಲೂ ಪ್ರಮಾಣ ನೋಡ್ಬೇಕು. ಅತಿರೇಕವಾಗಿ ಬೈದ್ರು, ಕೌಂಟರ್ ಮಾಡಿದ್ರು. ಸರ್, ಹಾಗೆ ನೋಡಿದ್ರೆ ಇಂದಿರಾ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರು ಬೈದಷ್ಟು ಮೋಸ್ಟ್ಲಿ ಯಾರು ಬೇರೆ ಇತಿಹಾಸ ಪ್ರೆಸೆಂಟ್ ಆಗಿರೋರು ಇವರು. ಅಲ್ಲ, ಇತಿಹಾಸನೂ ಮುಖ್ಯ ಅಲ್ಲ ಸರ್. ಇತಿಹಾಸಗಳನ್ನ ಬದಲಾಯಿಸಕ್ ಆಗೋದಿಲ್ಲ, ಆದರೆ ವರ್ತಮಾನವನ್ನು ಬದಲಾಯಿಸಬಹುದು ನಾವು. ಸೊ ಆದ್ರಿಂದ ಈ ವರ್ತಮಾನದಲ್ಲಿ ಇದೆಲ್ಲ ನಮ್ಮ ಮುಂದೆ ಹಿಡಿತಾರೆ. ನೋಡ್ರಪ್ಪ, ಈ ಟೈಮಲ್ಲಿ ನೀನು ಈ ರೀತಿ ಮಾತಾಡಿದ್ದಲ್ವಾ, ಮಾತಾಡಿ ಇನ್ನೂ 1 ತಿಂಗಳಾಗಿಲ್ಲಲ್ಲಪ್ಪ, ಅವ್ರ ಪರವಾಗಿ ಮಾತಾಡ್ತಾ ಇದೆಯಾ, ಅವ್ರ ಹಿಂದೆ ಹೋಗ್ತಾ ಇದೆಯಾ ಅಂತ ಕೇಳಕ್ಕೆ ನಾವಿದ್ದೀವಿ ಅಂತ ಸಮಕಾಲೀನ ಅರ್ಥ ಮಾಡ್ಕೊಳ್ಳಿ. ವರ್ತಮಾನ ಬೇರೆ, ಇತಿಹಾಸ. ನೀವು ಹೇಳಿದಾಗ ಒಂದು ಘಟನೆ ನೆನಪಾಯ್ತು. ಮೊನ್ನೆವರೆಗೆ ಬಿಜೆಪಿ MLC ತೇಜಸ್ವಿನಿ ಅವರು ಮೋದಿ ಅವ್ರನ್ನ ಹಾಡಿ ಹೊಗಳ್ತಾ ಇದ್ರು. ಮೊನ್ನೆವರೆಗೆ ನಿನ್ನೆ ಕಾಂಗ್ರೆಸ್ಗೆ ಜಾಯ್ನ್ ಆದ್ರು. ಕಾಂಗ್ರೆಸ್ ಜಾಯ್ನ್ ಆದಂತ ಮೋದಿ ಏನ್ ಮಾಡಿದ್ದಾರೆ ಏನ್ ಅಂತ ಪ್ರಶ್ನೆ ಮಾಡ್ತಾರೆ. ತೇಜಸ್ವಿನಿಯನ್ನ ಬಿಜೆಪಿ ಅವರೇ ನಂಬಲಿಲ್ಲ, ಕಾಂಗ್ರೆಸ್ ಅವ್ರು ಯಾಕೆ ನಂಬ್ತಾರೆ? ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಬಿಜೆಪಿ ಬರ್ತಾರೆ, ಕಾಂಗ್ರೆಸ್ ಹೋಗ್ತಾರೆ ಅನ್ನೋದಾದ್ರೆ ಆ ಬದ್ಧತೆ ಕಾರ್ಯಕರ್ತನಿಗೂ ಇರಬೇಕು. ತಾನು ಎಲ್ಲಿರ್ತೀನಿ ಅಲ್ಲೇ ಇರಬೇಕು. ಅದು ನೀವು ಹೇಳಿದಾಗ ಆಗಲೇ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಒಬ್ಬ ನಾಯಕ ಅಂತ ಅನ್ಸ್ಕೊಂಡು 100 ಕಡೆ ಹೋಗಲಿ, ನಿನಗೆ ಸಪೋರ್ಟ್ ಮಾಡಲ್ಲ, ನೀನೊಂದು ಸಿದ್ಧಾಂತ ಒಪ್ಕೊಂಡು ಬಂದಿದ್ಯಾ, ನಾನು ಇರ್ತೀನಿ ಅನ್ನೋ ಬದ್ಧತೆ ಅವ್ರಿಗೂ ಬೇಕು, ಕಲಿಸ್ಬೇಕು ಕಾರ್ಯಕರ್ತರು ಅಂತ. ರೈಟ್. ಈಗ ಒಳಬೇಗುದಿ ವಿಷಯಕ್ಕೆ ಬರೋದಾದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ 66ಕ್ಕೆ ಇಳಿತಾರೆ ಅನ್ನೋದಾದ್ರೆ, ಅದು ನೀವು ಹೇಳಿದ ಪಾಯಿಂಟಿಗೆ ಬರೋದಾದ್ರೆ, ಒಳಬೇಗುದಿ ಅಸಮಾಧಾನ ಕಾಂಗ್ರೆಸ್ಸಿಗೆ ಪ್ಲಸ್ ಆಯಿತು, ಪಾಠ ಕಲ್ತಿದ್ದಾರೆ ಅಂತ ಅನ್ಸುತ್ತಾ? ಈಗಲೂ 10-12 ಕ್ಷೇತ್ರದಲ್ಲಿ ಬಿಜೆಪಿಗೆ ಈ ಒಳಬೇಗುದಿ ಸಮಸ್ಯೆ ಇದೆ. ಇಲ್ಲಿ 2 ರೀತಿ ಒಳಬೇಗುದಿ ಸಮಸ್ಯೆ ಅಂದ್ರೆ, ಇನ್ನು ಕೆಲವರಿಗೆ ಆ ಒಳಬೇಗುದಿ ಬೇಕಾಗಿದೆ. ಕಾರಣ ಏನಂತಂದ್ರೆ ಅವರ ಹೊಂದಾಣಿಕೆಯ ಲೆಕ್ಕಾಚಾರಗಳು. ಬಿಜೆಪಿಯಲ್ಲಿ, ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಆರೋಪಗಳನ್ನು ನೀವು ಕೇಳಿದ್ರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡ್ರು, ಈಗ ಅವರಿಗೆ ಅವಕಾಶ ಕೊಟ್ಟರು ಅನ್ನೋದನ್ನು ಬಿಜೆಪಿ ನಾಯಕರುಗಳೇ ಹೇಳಿದ್ದಾರೆ. ಈಗಲೂ ಸಹಿತ ಒಂದಷ್ಟು ಕಡೆಗಳಲ್ಲಿ ಒಳ ಬೇಗುದಿ ಬೇಕಾಗಿದೆ. ಅದನ್ನ ಅವರು ತೋರ್ಪಡಿಸ್ಕೊಳ್ಳಲ್ಲ. ಮೇಲ್ನೋಟಕ್ಕೆ ಅದು ನಾವು ಸಮನ ಮಾಡ್ತಾ ಇದ್ದೀವಿ 2 ಪಕ್ಷದಲ್ಲೂ, ಕಾಂಗ್ರೆಸ್ ಹೊರತಲ್ಲ, ಬಿಜೆಪಿನೂ ಹೊರತಲ್ಲ. ಇವನ್ ಬೆಳಗಾವಿಯಲ್ಲಿ ತೆಗೆದುಕೊಂಡ್ರೆ, ಬೆಳಗಾವಿ ಚಿಕ್ಕೋಡಿ 2 ಕ್ಷೇತ್ರ ತೆಗೆದುಕೊಂಡ್ರೆ,
ಅಲ್ಲಿ ಈ ಕೇಳಿ ಬರ್ತಾ ಇರೋಂಥ ಮಾತು ನೆಕ್ಸ್ಟ್ ರಿಸಲ್ಟ್ ಬಂದಾಗ ಹೇಗೆ ಬರ್ತಾ ಗೊತ್ತಿಲ್ಲ. ಒಂದ್ ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ತೀವ್ರ ವಿರೋಧ ಇದೆ. ಅಲ್ಲಿನ ಬಹುತೇಕ ಜಗದೀಶ್ ಶೆಟ್ಟರ್ ಅಂತ ಹೇಳ್ಬಿಟ್ಟು ಅಭಿಯಾನ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿಯ ಲೀಡರ್ಗಳು ಮತ ಹಾಕಿಸಬೇಕಾದಂತ ಲೀಡರ್ಗಳೇ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರ ಹತ್ರ ಬಂದು ಕುತ್ಕೊಂಡು ಮಾತಾಡ್ತಾರೆ, ಟಿಕೆಟ್ ಕೊಡಬೇಡಿ ಅವರಿಗೆ ಅಂತೇಳಿ. ಅಷ್ಟರ ಮಟ್ಟಿಗೆ ವಿರೋಧ ಇದೆ. ಆದಾಗ್ಯೂ ಟಿಕೆಟ್ ಕೊಟ್ಟಿದ್ದಾರೆ. ಇದು ಒಂದು ಕಡೆಯಲ್ಲಿ ಬಿಜೆಪಿಗೆ ತಲೆನೋವಾದ್ರೆ, ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರ ಕುಟುಂಬ ಬೆಳೆದು ಬಿಡುತ್ತೆ ಅಂತೇಳಿ ಕಾಂಗ್ರೆಸ್ನ ಇನ್ನೊಂದು ಪ್ರಮುಖ ರಾಜಕೀಯ ಮನೆತನದವರು ಅವರನ್ನ ಒಳಗಡೆ ಹಿನ್ನಡೆ ಮಾಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಈ ಎರಡು ಹಗ್ಗ ಜಗ್ಗಾಟದಲ್ಲಿ ಯಾರು ಟಗಪರಲ್ಲಿ ಯಾರು ಲಾಸ್ಟ್ ಲೈನ್ ಉಳ್ಕೊಳ್ತಾರೆ ಅನ್ನೋದು ಅವ್ರ ಗೆಲುವು. ರೈಟ್ ಗೊತ್ತಾಯ್ತು. ಮಲ್ತೇಶ್, ನಮ್ಮ ಜನಾರ್ದನ್ ಅವರು ಒಂದು ಪಾಯಿಂಟನ್ನು ಹೇಳ್ತಾ ಇದ್ರು, ಈ ಒಳಬೇಗುದಿ ಅನ್ನೋದು ಬೇಕು ಅಂತಲೇ ಕೆಲವೊಮ್ಮೆ ಇವೆಲ್ಲ ನಿರ್ಧಾರ ಆಗ್ತವೆ ಅಂತ ಹೇಳಿ. ಬಟ್ ಆ ಒಳಬೇಗುದಿ ಚುನಾವಣೆ ಮೇಲೆ, ಆ ಮತಗಳ ಮೇಲೆ ಪರಿಣಾಮ ಬೀರಿದ ಸಂದರ್ಭದಲ್ಲಿ ಪಕ್ಷಕ್ಕೆ ಅದು ಬಹುದೊಡ್ಡ ಕೊಡ್ಲಿ ಪೆಟ್ಟನ್ನು ಕೊಡುತ್ತೆ ಅನ್ನುವಂತಹ ಅರಿವಿರೋದಿಲ್ಲ. ಆ ವರಿಷ್ಠರು ಏನು ಮಾಡ್ಕೊಂಡು ಕೂತಿರ್ತಾರೆ? ಈ ಒಳಬೇಗುದಿಯನ್ನು ಶಮನ ಮಾಡಬೇಕು ಅಂದರೆ ಏನು ಅಜೆಂಡಾ, ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಮ ಮಾತು? ಈ ಜನಾರ್ದನ್ ಹೆಬ್ಬಾರ್ ಹೇಳ್ದಂಗೆ ಪಕ್ಷಗಳಲ್ಲಿ ರಾಜಕಾರಣಿಗಳ ನಡುವೆ ಪೈಪೋಟಿ ಇರ್ತದೆ. ಆ ಪೈಪೋಟಿಯ ಅವಕಾಶ ತಾನ್ ಸ್ಟ್ರೆಂತ್ ಅಂತ ಗೊತ್ತಾಗದೆ ಯಾವಾಗ, ನಾನ್ ಪ್ರಬಲ ಅಂತ ಗೊತ್ತಾಗದೆ ಯಾವಾಗ ಅಂದ್ರೆ ಚುನಾವಣಾ ಕಾಲಘಟ್ಟಗಳಲ್ಲಿ ಮಾತ್ರ. ಚುನಾವಣಾ ಕಾಲಘಟ್ಟಗಳಲ್ಲಿ ಆಡಿಯೋ ಕೇಳ್ತಾ ಇಲ್ಲ ಮಲ್ತೇಶ್. ರೈಟ್, ಪ್ಲೀಸ್ ಕಂಟಿನ್ಯೂ. ಅಂದ್ರೆ ಜನಾರ್ದನ್ ಹೆಬ್ಬಾರ್ ಹೇಳ್ದಂಗೆ ಚುನಾವಣಾ ಕಾಲಘಟ್ಟಗಳಲ್ಲಿ ಒಳಬೇಗುದಿ ಬೇಗ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ, ನಾನು ಒಬ್ಬ ಲೀಡರ್ ಸ್ಟ್ರಾಂಗ್ ಆಗಿದ್ದೀನಿ, ನಾನೊಬ್ಬ ಲೀಡರ್ ಆಗಿದ್ದೀನಿ ಅನ್ನೋದು ಇನ್ನೊಬ್ಬ ಲೀಡರ್ ಗೊತ್ತಾಗಬೇಕು ಅಂದ್ರೆ ಒಳಬೇಗುದಿಯನ್ನ ಕಿಡಿಯನ್ನು ಹಚ್ಚಲೇಬೇಕು. ಉದಾಹರಣೆಗೆ ನಿಮಗೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅನ್ನ ಟಿಕೆಟ್ ಸಿಗದಂತಿರುವಂತ ವ್ಯಕ್ತಿಗಳು, ಆಕಾಂಕ್ಷಿಗಳು ಸಾಕಷ್ಟು ರೀತಿಯ ಒಳಬೇಗುದಿಗಳನ್ನ, ಕಿಡಿಗಳನ್ನ, ಬೆಂಕಿಯನ್ನು ಹಚ್ಚಿದ್ರು. ಅವರೆಲ್ಲರಿಗೂ ಇವತ್ತು ಅವರು ನಿಗಮಂಡಳಿಗಳ ಅಧ್ಯಕ್ಷ ಆದ್ರು. ಉದಾಹರಣೆಗೆ ಅಂದ್ರೆ ಒಬ್ಬ ರಾಜಕಾರಣಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ತನ್ನ ಪಕ್ಷದಲ್ಲೇ ಇರುವ ತನ್ನ ಜಾತಿಯ ಅಥವಾ ಇನ್ನೊಂದು ಜಾತಿಯ ಪ್ರಬಲ ವ್ಯಕ್ತಿಯನ್ನ ಪೈಪೋಟಿಯನ್ನಾಗಿ ಮಾಡಿದಾಗ ಮಾತ್ರ ಅವರು ಕೂಡ ಬೆಳೆಯಕ್ ಸಾಧ್ಯ. ಹಾಗಾಗಿ ಪಕ್ಷಗಳಲ್ಲಿ ಪಕ್ಷನಿಷ್ಠೆ ಎಷ್ಟು ಮುಖ್ಯನೋ ವ್ಯಕ್ತಿಯ ಪೂಜೆನೂ ಕೂಡ ಅಷ್ಟೇ ಮುಖ್ಯ. ನೀವು ನೋಡಿದೆವು ಕಾಂಗ್ರೆಸ್ ಅಲ್ಲಿ ಇವತ್ತು ಪಕ್ಷನಿಷ್ಠೆ ಕಳೆದೋಗಿದೆ, ಇವತ್ತು ವ್ಯಕ್ತಿನಿಷ್ಠೆ ಸ್ಟಾರ್ಟ್ ಆಗಿದೆ. ನಾನು DKC ಅವ್ರ ಶಿಷ್ಯ, ನಾನು ಸಿದ್ದರಾಮಯ್ಯ ಪರ ಅಂತ ಒಂದ್ ಕಡೆ ಹೋದ್ರೆ, ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಯಡಿಯೂರಪ್ಪ ಶಿಷ್ಯ ಅಂತಿತ್ತು. ಈ ತರದಾಗುತ್ತೆ. ಅಂದ್ರೆ ಜನಾರ್ದನ ಹೆಬ್ಬಾರ್ ಹೇಳದಂತೆ ಒಳಬೇಗುದಿ ಎಷ್ಟು ಅಗತ್ಯ ಆದ್ರೆ ರಾಜಕಾರಣಿಗಳಿಗೆ ತಾನು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ, ತಾನು ಒಬ್ಬ ಇದೀನಿ ಅಂತಂದು ತೋರಿಸಿಕೊಳ್ಳುವಲ್ಲಿ ಕೂಡ ಪ್ರಬಲವಾಗಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಹಾಗಾಗಿ ಏನಂತಂದ್ರೆ ರಾಜಕಾರಣಗಳಲ್ಲಿ ನೀವು ನೋಡ್ಬೋದು ಕುಟುಂಬ ರಾಜಕಾರಣಿ ಸರ್ ಎಷ್ಟು ವ್ಯವಸ್ಥಿತವಾಗಿದೆ ಅಂದ್ರೆ ಸಂಪೂರ್ಣ ಈ ಬಾರಿಯ ಲೋಕಸಭಾ ಚುನಾವಣೆ ಸಂಪೂರ್ಣ ವಂಶವೃಕ್ಷದ್ದು. ನೋಡ್ರಿ, ನೀವು JDS ಅಂದ್ರೆ JDS ನಲ್ಲಿ ದೇವೇಗೌಡ, ಕುಮಾರಸ್ವಾಮಿ, ನಿನ್ನೆ ನಿಖಿಲ್ ವಂಶ ಪಾರಂಪರ್ಯವಾಗಿ ಅವ್ರು ಕೈ ಮುಗಿದು ಮತ ಕೇಳ್ತಿಲ್ಲ, ಅವರು ಕಣ್ಣೀರ್ ಹಾಕಿ ಮತ ಕೇಳ್ತಾರೆ. ಅಂದ್ರೆ JDS ನವ್ರು ಎಷ್ಟು ಬುದ್ಧಿವಂತರು ಅಂದ್ರೆ ಕಣ್ಣೀರ್ ಹಾಕಿ ಮತ ಕೇಳುವ ವ್ಯವಸ್ಥೆ ಅವ್ರು ಹೊಂದ್ಕೊಂಡ್ರೆ ಅವ್ರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಚುನಾವಣೆ ಬಂದ ತಕ್ಷಣ ಖರ್ಚು ಬೆಗಲ ಮೇಲೆ ಹಾಕೊಂಡು ಅದು ಹೊರ್ಸ್ಕೊಂತಿರ್ತಾರೆ ಮುಖನ. ಅಂದ್ರೆ ಕಣ್ಣೀರ್ ಹಾಕೋ ಮೂಲಕನೇ ಓಟ್ ಕೇಳ್ತಿರ್ತಾರೆ. ಅದು ದೊಡ್ಡ ದುರಂತ. ಅದು ಹಾಗಾಗಿ ಇಷ್ಟು ಫೇಲ್ ಕಾರಣ ಅವ್ರು ಇವತ್ತು JDS ಇಷ್ಟು ಅಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಂತವ್ರು ಇವತ್ತು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅವ್ರನ್ನ ನಾವು ಸ್ಥಳೀಯ ಪ್ರಾದೇಶಿಕ ಪಕ್ಷ ಹೆಂಗ್ ಒಪ್ಪಕ್ಕಾಗುತ್ತೆ? ನಮ್ಮ ಮನೆಯ ಮಕ್ಕಳನ್ನ ಹೆಂಗ್ ಒಪ್ಪಕ್ಕಾಗುತ್ತೆ ಅವ್ರನ್ನ? ಇನ್ನೊಂದು ಬಿಜೆಪಿ ಅಂದ್ರೆ ರಾಮ, ಅವ್ರಿಗೆ ಬಿಜೆಪಿ ರಾಮಬಾಣ. ಇವಾಗ ಅವರಿಗೆ ನಾವು ರಾಮನ ಪ್ರಶ್ನೆ ಮಾಡಿದ್ವಿ, ಲಾಸ್ಟ್ ಪುಲ್ವಾಮಾ ದಾಳಿ, ಲಾಸ್ಟ್ ಅಂದ್ರೆ ಬಿಜೆಪಿ ಅವರು ಹಿಂದುತ್ವವನ್ನ ರಾಷ್ಟ್ರೀಯತೆಯನ್ನ ಬಾಂಡ್ ಮಾಡಿ ಹೋಗ್ತಾರೆ. ಕಾಂಗ್ರೆಸ್ ತರ ಅವ್ರಿಗೆ ಕಳೆದ ಬಾರಿ ಏನಂದ್ರಪ್ಪ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಇಷ್ಟು ವರ್ಷಗಳ ಕಾಲದ ಕಳೆದ ಬಾರಿ ಚುನಾವಣೆ ನಾವು ಗ್ಯಾರಂಟಿ ಕೊಟ್ವಿ, ಗ್ಯಾರಂಟಿ ಕಾರ್ಡ್ ನಿಮಗೆ ಖಾಲಿ ಕಾರ್ಡ್ ಕೊಟ್ವಿ, ಖಾಲಿ ಕಾರ್ಡ್ ದುಡ್ಡು ಇರ್ಲಿಲ್ಲ, ಈಗ ನಾವು ನಿಮಗೆ ದುಡ್ಡು ತುಂಬಿ ಕಾರ್ಡ್ ಕೊಟ್ಟಿದೀವಿ, ನಾವು ಮತ ಹಾಕ್ರಿ ಅಂತ ಹೇಳ್ತಾರೆ. ಇಲ್ಲ, ಇನ್ನೊಂದು ಪಾಯಿಂಟ್ ಇದೆ. ವಿಧಾನಸಭಾ ಚುನಾವಣೆ ಹೊತ್ತಿಗೆ ನಂದು ವಯಸ್ಸು 82 ಆಗ್ಬಿಟ್ಟಿದೆ, ನೆಕ್ಸ್ಟ್ ನಾನು ಕಂಟೆಸ್ಟ್ ಮಾಡಲ್ಲ, ನನಗೋಸ್ಕರ ಈ ಅಭ್ಯರ್ಥಿಗೆ ಮತ ನೀಡಬೇಕು ಅಂತ ಆ ಭಾಗದ ಜನರ ಹತ್ರ ಮಾತು ತಗೊಂಡಿದ್ದಾರೆ ಮೊನ್ನೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ. ಸಿದ್ದರಾಮಯ್ಯ ಸ್ಟ್ರಾಟಜಿ ಏನ್ ಕಡಿಮೆ ಇಲ್ಲ. ಇನ್ನೊಂದು ಮಾಲ್ತೇಶ್, ನಾನು CM ಆಗಿ ಮುಂದುವರಿಬೇಕಾ ಬೇಡ?
ಮುಂದುವರಿಬೇಕು ಅಂತ ಅಲ್ಲೊಂದು ಮತ ಕೊಡಿ ಬರಿಬೇಕು, ನನಗೆ. ಹಂಗಾಗಿ ಮತ ಕೊಡಿ ನೋಡಿ. ಇಲ್ಲಿ ಎರಡು ವಿಚಾರ ಬರುತ್ತೆ. ಒಂದ್ ನಿಮಿಷ ಮಾಲ್ತೇಶ್, ಇಲ್ಲಿ ಎರಡು ವಿಚಾರ ಬರುತ್ತೆ. ಒಂದು ತನಗೆ ಲೀಡ್ ಕೊಡಿಸ್ಬೇಕು ಅಂತ ಹೇಳಿ ಒಂದ್ ನಿಮಿಷ ಮಾತಾಜಿ, ಒಂದು ಸಿದ್ದರಾಮಯ್ಯನವರು ಹೇಳಿರುವ ಅರ್ಥದಲ್ಲಿ ತಮಗೆ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ಗೆ ಜನ ಸಪೋರ್ಟ್ ಮಾಡಿ ಹೆಚ್ಚಿನ ಲೀಡ್ ಕೊಡಿಸ್ಬೇಕು ಅಂತ ಒಂದ್ ಅರ್ಥ ಆದ್ರೆ, ಇದು ಮಾತನ್ನ ಅವರೇ ಹೇಳಿರೋದ್ರಿಂದ ಒಂದ್ ವೇಳೆ ನೀವು ಅಷ್ಟು ಲೀಡ್ ಕೊಡಿಸಿಲ್ಲ ಅಂದ್ರೆ ಇದು ಬದಲಾವಣೆ ಖಚಿತ ಅನ್ನೋದನ್ನ ಅವರೇ ಒಂದ್ ರೀತಿಯಲ್ಲಿ ಒಪ್ಕೊಂಡಂಗಾಯ್ತು. ಹೌದು, ಅದ್ರ ಅರ್ಥ ಏನು? ಆ ಸ್ಥಾನದಲ್ಲಿ ಅವ್ರು ಎಷ್ಟು ದಿವಸ ಅಂದ್ರೆ ಇದು ಮಾನದಂಡ ಹಂಗಾದ್ರೆ ಲೋಕಸಭಾ ಚುನಾವಣೆಯ ಇಲೆಕ್ಷನ್ ಜುಮ್ಲಾ DKC ಅವ್ರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅವರು ನನ್ನ ಮತಕ್ಷೇತ್ರಕ್ಕೆ ಹೋದ್ರು ನಾನು ಹಂಗೆ ಮಾಡ್ತೀನಿ ಬಿಡ್ರಿ, ಅವರು ಹಿಂಗೆ ಉತ್ತರ ಕೊಟ್ಟಿದ್ದಾರೆ. ಅವರು ನಾನು ಹೋದ್ರು ನನ್ನ ಪರವಾಗಿ ಹೇಳ್ತೀನಿ ನಾನು. ಸೊ ಆದ್ದರಿಂದ ಅವರು ಹೇಳಿದ್ದಾರೆ ತಪ್ಪೇನು ಅಂತ ಅವರು ಹೇಳಿದ್ದಾರೆ. ಸೊ ಆದ್ದರಿಂದ ಇದೆಲ್ಲವೂ ಸಹಿತ ಒಬ್ಬ ನಾಯಕನಾಗಿರ್ತಕ್ಕಂಥವನು ಓಟು ಬರಬೇಕು ಅಂತಂದ್ರೆ ಏನೇನೆಲ್ಲ ಹೇಳಿಕೆಗಳನ್ನ ಕೊಡಬೇಕು, ಯಾವ ಸ್ಟ್ರಾಟಜಿಗಳನ್ನು ಮಾಡಬೇಕು ಅವುಗಳೆಲ್ಲವನ್ನು ಮಾಡ್ತಾನೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಹೊರತಾಯಲ್ಲ. ನಮ್ಮ ಸಂಕಟ ಏನ್ ಗೊತ್ತಾ ಸರ್, ಇದೇ ಮಾಧ್ಯಮದಲ್ಲಿ ಅವರು ಮೈನಸ್ ಆಗಿ ಮಾತಾಡಿರುತ್ತೆ, ಪ್ಲಸ್ ಆಗಿ ಮಾತಾಡಿರುತ್ತೆ, ಎರಡನ್ನ ಅವ್ರ ಎದುರುಗಡೆ ತೋರಿಸಿದ್ರು ಕೂಡ ಒಪ್ಕೊಳಕ್ ಸಿದ್ಧ ಇರಲ್ಲ ಸರ್. ಒಪ್ಕೊಂಡ್ರೆ ರಾಜಕಾರಣಿಗಳಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರ ಪ್ರೊಫೆಷನ್ ಏನು ಅರ್ಥ ಮಾಡ್ಕೊಳ್ಳಿ ನೀವು. ಅವ್ರು ಪತ್ರಕರ್ತರಲ್ಲ ಅವರು, ಅರ್ಥ ಆಯ್ತಾ? ರಾಜಕಾರಣಿಗಳಾದ್ದರಿಂದ ಅವರು ದ್ವಂದ್ವದಲ್ಲೇ ಬದುಕಬೇಕಾಗುತ್ತೆ. ಅವರು ಮೂಲಭೂತ ಉದ್ದೇಶ ಒಂದೇ, ಜನರನ್ನ, ಮತದಾರರನ್ನ, ಕಾರ್ಯಕರ್ತರನ್ನ ನಂಬಿಸುವ ಮೂಲಕ ಮತಗಳನ್ನ ಪಡೆಯುವುದು, ಅದರ ಮೂಲಕ ಅಧಿಕಾರವನ್ನ ಪಡೆಯುವುದು. ಇದೇ ಮೂಲಭೂತವಾಗಿ ರಾಜಕಾರಣಿಗಳು ಒನ್ ಪಾಯಿಂಟ್ ಅಜೆಂಡಾ ಆಗಿರೋದ್ರಿಂದ ಅವರನ್ನ ಈ ರೀತಿ ಮಾಡಿದ. ಕುಟುಂಬ ರಾಜಕಾರಣ ಆದ್ರೆ ಇನ್ನೊಂದು ರಾಜಕಾರಣ ಆದ್ರೇನು, ಇನ್ನೊಂದು ಹೇಳ್ತಾ ಇದ್ದೀನಿ, ಕುಟುಂಬ ರಾಜಕಾರಣ ಅನ್ನೋದು ಸಾಂವಿಧಾನಿಕವಾಗಿ ಬ್ಯಾನ್ ಏನಲ್ವಲ್ಲ, ಕರೆಕ್ಟ್ ಅಲ್ವಾ? ಶಿಕ್ಷಕನ ಮಗ ಶಿಕ್ಷಕ ಆಗ್ಬೋದು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೋದು, ರಾಜಕಾರಣಿ ಮಗ ರಾಜಕಾರಣಿ ಆಗಬಹುದು. ಅರ್ಥ ಆಯ್ತಾ? ನೈತಿಕವಾಗಿ ನಾವು ಪ್ರಶ್ನೆ ಮಾಡಬಹುದು, ಆದ್ರೆ ಸಾಂವಿಧಾನಿಕವಾಗಿ ನಾವು ಯಾರನ್ನು ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಸ್ವತಂತ್ರರು, ಅವ್ರು ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೋಮಶೇಖರ್ ಅವ್ರ ವಿಷಯ ಬರ್ತಾ ಇದೆ. ಸೋಮಶೇಖರ್ ಬಿಜೆಪಿಯಲ್ಲಿ ಇದ್ರು, ಹೌದು, ಅಂದ್ರೆ ಕಾಂಗ್ರೆಸ್ ಇಂದ ಬಿಜೆಪಿ ಬಂದು ಶಾಸಕರಾಗಿ ಮೊನ್ನೆ ಏನಾಯ್ತು, ಅವರು ತಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ನನಗೆ ಅನ್ಯಾಯ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಬಿಜೆಪಿಯವ್ರನ್ನ ಒಂದಿಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅದಾಗಿ ಇವರು ಪಕ್ಷದಲ್ಲಿ ಅಷ್ಟೊಂದು ಸಮ್ಮಿಳಿತ ಆಗಿಲ್ಲ. ಸೋಮಶೇಖರ್ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು ಅವರು ರಾಜ್ಯಸಭೆ. ಅಲ್ಲ, ಅದಾದ್ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು, ರಾಜ್ಯಸಭೆಯಲ್ಲಿ ವೋಟ್ ಪಕ್ಷದ ವಿರುದ್ಧ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಯಾರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಲ್ಲ ಅವ್ರ ಕ್ಷೇತ್ರದಲ್ಲಿ, ಮರಿಗೌಡ ಸೇರಿದ ಒಂದಿಬ್ಬರನ್ನ ಯಾರನ್ನ ಮಾಡಿದ್ರಲ್ಲ ಅವರನ್ನು ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಅದರ ಅರ್ಥ ಇಲ್ಲಿ ಪರೋಕ್ಷವಾಗಿ ಸೋಮಶೇಖರನ್ನ ದೂರ ಇಟ್ಟಾಗೆ ಈಗ ಅವರು ನೇರವಾಗಿ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಅವರು ತಾಂತ್ರಿಕವಾಗಿ ಬಿಜೆಪಿ ಶಾಸಕ, ಇಲ್ಲಿ ಅವ್ರನ್ನ ಪ್ರಶ್ನೆ ಮಾಡುವಾಗಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ವಿಧಾನಸಭೆಯ ಒಳಗಡೆ ಹೋದಾಗ ವಿಪ್ ಉಲ್ಲಂಘನೆ ಆದ್ರೂ ಮಾತ್ರ ಅವರಿಗೆ ತಾಂತ್ರಿಕ ಸಮಸ್ಯೆ, ಶೆಡ್ಯೂಲ್ 10 ಅದೆಲ್ಲ ಬರುತ್ತೆ ಹೊರತು ಹೊರಗಡೆಯಲ್ಲಿ ಮುಕ್ತ ಅವಕಾಶ, ಅವರಿಗೆ ಮುಕ್ತ ಸ್ವಾತಂತ್ರ್ಯರು ಈ ವಿಚಾರದಲ್ಲಿ. ನೋಡಿ, ಅಲ್ಲಿಯೂ ಕೂಡ ಬಿಜೆಪಿಗೆ ಉತ್ತರದಲ್ಲಿ ಒಂದು ರೀತಿಯಲ್ಲಿ ಇದು ಒಳಬೇಗುದಿನ ಸಮಸ್ಯೆನೆ. ಆದ್ರೆ ಇದು ಅಷ್ಟೇ ಸೋಮಶೇಖರ್ ಬಿಜೆಪಿ ವಿರುದ್ಧ ಮಾಡ್ತಾ ಇರೋದು ಬಿಜೆಪಿಯಲ್ಲಿರೋ ಎಲ್ರಿಗೂ ಏನು ಬೇಜಾರೇನಿಲ್ಲ, ಒಂದಷ್ಟು ಜನರಿಗೆ ಖುಷಿನೇ ಇದ್ದೇ ಇರುತ್ತೆ. ಟಿಕೆಟ್ ಕೈ ತಪ್ಪದವರಿಗೆ ಅಲ್ಲಿ ತಮ್ಮ ಇಲ್ಲ, ಈ ಸತಿ ಶೋಭಾ ಕರಂದ್ಲಾಜೆಗೆ ಏಟ್ ಕೊಡುತ್ತೆ ನೋಡಿ, ಅದು ಅಲ್ಲಿ ಕೊಡುತ್ತೆ. ಯಾಕಂದ್ರೆ ಶೋಭಾ ಕರಂದ್ಲಾಜೆಗೆ ನಾವು ಹೇಳ್ತೀವಲ್ವಾ, ಸುಲಭ ಅಲ್ಲ ಅಲ್ಲಿ. ಯಾಕಂದ್ರೆ ಬರೀ ಸೋಮಶೇಖರ್ ಮಾತ್ರ ಅಲ್ಲ, ಅವ್ರದೇ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರಿದ್ದಾರೆ. ಈ ಶೋಭಮ್ಮ ಇಲ್ಲಿ ಬಂದು ಚಿಕ್ಕಮಗಳೂರಿಂದನೂ ಗೋಬ್ಯಾಕ್ ಶೋಭಾ ಅಲ್ಲ, ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಶಾಸಕರ ಅಭಿಪ್ರಾಯವನ್ನ ಆಲಿಸದೆ ಅವರನ್ನ ತೆಗೆದುಕೊಂಡು ಬಂದು ಅಲ್ಲಿ ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಇವರು ಸ್ಟ್ರಾಟಜಿ ಏನಂದ್ರೆ ಆಕಸ್ಮಿಕ ಆಗಿ ಅವ್ರು MP ಆದ್ರೆ ನಮ್ಮ ಮಾತು ನಡೆಯೋದಿಲ್ಲ. ಅವರು ಏನಿದ್ರು ಯಡಿಯೂರಪ್ಪರ ಹತ್ರ ನೇರ ಮಾತಾಡ್ತಾರೆ, ಇಲ್ಲ ಮೋದಿ ಹತ್ರ ಮಾತಾಡ್ತಾರೆ, ನಮ್ಮ ಪ್ರಭಾವ ಕಡಿಮೆ ಆಗುತ್ತೆ. ಆದ್ರಿಂದ ಈಗ ಸರ್ತಿ ಅವರನ್ನು ಹೇಗೆ ಸೋಲಿಸಬೇಕು ಅನ್ನೋದು ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಕೊಂಡೆ ಕೂತ್ಕೊಂಡವ್ರೆ. ಒಳೆಯೇಟುಗಳು ಅಲ್ಲಿ ಸಿಕ್ಕುತ್ತೆ, ಒಳೆಯೇಟುಗಳು ಬೀಳ್ತಾವೆ ಈ ಸರ್ತಿ. ಹೇಳಿ ಸರ್, ನೀವು ಹೇಳ್ದಂಗೆ ಒಳೆಯೇಟುಗಳು ಬೀಳೋ ಅವಕಾಶ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನಂದ್ರೆ, ಈ ದೊಡ್ಡ ದೊಡ್ಡ ನಾಯಕರುಗಳು ಇರ್ತಾರಲ್ಲ ಪಕ್ಷದಲ್ಲಿ, ದೊಡ್ಡ ದೊಡ್ಡ ಹುದ್ದೆಲಿರೋರು, ಅವರಿಗೆ ಜವಾಬ್ದಾರಿಯನ್ನು ವಹಿಸಿದಾಗ ಈ ಕ್ಷೇತ್ರವನ್ನು ನೀವು ಗೆಲ್ಲಿಸಲೇಬೇಕು ಅಂದಾಗ ಈ ಒಳೆಯೇಟು ಬಿದ್ದು ಸೋಲಿ ಅನ್ನೋಂಥ ಕಾರಣಕ್ಕಾಗಿ ಅವರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವ್ರ ಸ್ಥಾನಕ್ಕೆ ಆಮೇಲೆ ತೋರಿಕೆಗೆ ಮಾಡೋದು ಬೇರೆ ಸರ್. ಅಲ್ಲ, ಅದೇ ಅವ್ರ ಸ್ಥಾನಕ್ಕೆ ಕೊಡ್ತಾರೆ, ತೋರಿಕೆಗೆ ಮಾಡೋದು ಬೇರೆ, ನಿಜವಾಗಿಯೂ ಅಲ್ಲಿ ಇನ್ವಾಲ್ವ್ ಮಾಡೋದು ಬೇರೆ ಆಗಿರುತ್ತೆ. ರೈಟ್. ಈ ರಾಜಕಾರಣಿಗಳ ರಾಜಕಾರಣ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮ ನೋಡಿದ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಯಾರು ಆ ಪಕ್ಷದವರು ಅಂತ ಅನ್ಕೊಂಡಿರ್ತಾರೋ ಅವ್ರ ಪಕ್ಷದವರೇ ಆಗೋದಿಲ್ಲ ಅನ್ನುವಂತಹ ವಾತಾವರಣ. ಇನ್ನು ಇದರಲ್ಲಿ ಬಲಿಪಶುಗಳು ಅಂತ ಅನ್ನಿಸ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ಆ ಮತದಾರ ಪ್ರಭುಗಳು. ಆಶ್ವಾಸನೆಗಳಾಗಿ ಉಳ್ಕೊಳ್ತವೆ. ಎಷ್ಟು ದಿವಸಗಳ ಕಾಲ ಇದೊಂದು ಮೂಲಭೂತ ಸೌಕರ್ಯ ಬೇಕು ಅಂತ ಅನ್ಕೊಂಡಿರ್ತಾರೆ. ನೆಕ್ಸ್ಟ್ ಟರ್ಮ್ವರೆಗೂ ಇನ್ನೊಂದು ಆ ಬೇಡಿಕೆನ ಹಾಗೆ ಇಟ್ಕೊಂಡಿರ್ತಾರೆ. ಯಾಕೆಂದರೆ ನೆಕ್ಸ್ಟ್ ಟರ್ಮ್ಗೂ ಇವನೇ ಸಂಸದನಾಗಿ ಬರಬೇಕು, ಇವನೇ ಅಲ್ಲಿ ಶಾಸಕನಾಗಿ ಬರಬೇಕು ಅಂತ ಎಂಥ ಅಸಹಾಯಕ ಸ್ಥಿತಿಯಲ್ಲಿ ಮತದಾರರನ್ನ ಉಳಿಸ್ತಾರೆ ನೋಡಿ. ಅದ್ರ ಬಗ್ಗೆ ಕೂಡ ಮಾತಾಡೋಣ ಬ್ರೇಕ್ನ ನಂತರ.
ಅತಿನಾ ಹಾಸ್ಪಿಟಲ್ ಸಂಸ್ಥಾಪಕರಾದ ಡಾಕ್ಟರ್ RS ಶೆಟ್ಟಿಯಾರವರ ಯಶೋಗಾಥೆ. ತಪ್ಪದೆ ವೀಕ್ಷಿಸಿ ಇಂದು ರಾತ್ರಿ 9:28ಕ್ಕೆ. ಕೊಡಚಾದ್ರಿ ಚಿಟ್ ಫಂಡ್ ಸಹಾಯದಿಂದ ಆದ ನನ್ನ ಮಗಳ ಮದುವೆ ಮನಸ್ಸಲ್ಲ ಹೃದಯದಲ್ಲೂ ಉಳಿಯಂಗಾಯ್ತು. ನಿಮ್ಮ ಕನಸನ್ನು ನನಸು ಮಾಡೋ ಸಂಗಾತಿ ಕೊಡಚಾದ್ರಿ ಚಿಟ್ ಫಂಡ್ಸ್. ಗೆದ್ದೆ ಗೆಲ್ಲುವ ಹಠ, ಹಲವು ತಂತ್ರಗಾರಿಕೆ, ಮುಖಂಡರ ಗಣಿತದಲ್ಲಿ ಭಿನ್ನತೆಯ ಸದ್ದು, ಅಖಾಡದಲ್ಲಿ ರಣಕಲಿಗಳ ಜಿದ್ದು ಪೈಪೋಟಿ, ಕ್ಷೇತ್ರ ಸಮರದಲ್ಲಿ ಒಳ ಹೊರಗಿನ ವಿಶ್ಲೇಷಣೆ. ಜಿ ಕನ್ನಡ ನ್ಯೂಸ್ ಅಖಾಡ ತಪ್ಪದೆ ವೀಕ್ಷಿಸಿ ಪ್ರತಿದಿನ ರಾತ್ರಿ 8:28ಕ್ಕೆ. ಮುಗಿಯದ ಈ ಮುನಿಸಿನ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಮತದಾರರನ್ನ ಈ ರಾಜಕಾರಣಿಗಳು ಲಾಕ್ ಮಾಡ್ತಾರೆ ಅನ್ನೋದಾದ್ರೆ, ಮಾಲ್ತೇಶ್, ಚುನಾವಣಾ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಅವ್ರ ಮನೇಲಿ ಬೈಬಲ್ ಇರಲಿ, ಕುರಾನ್ ಇರಲಿ, ಭಗವದ್ಗೀತೆ ಇರಲಿ, ಅದ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಸ್ತಾರೆ. ಹಾಕ್ತಿಯಲ್ಲ ಮತ ಅಂಥೇಳಿ ಆ ಮತದಾರನೂ ಲಾಕ್ ಮಾಡ್ತಾರೆ. ಈ ಕಡೆ ಮೈತ್ರಿನೂ ಬೇರೆಯವ್ರ ಕಡೆ ಮಾಡ್ಕೋತಾರೆ, ಬೇರೆ ಪಕ್ಷದ ಜೊತೆ ಮಾಡ್ಕೋತಾರೆ. ಅಡ್ಕತ್ರಿಯಲ್ಲಿ ಡೆಫಿನೆಟ್ಲಿ ಮತದಾರರನ್ನ ಸಿಲುಕಿಸ್ತಾರೆ ಅಂತ. ಅಲ್ಲ, ಒಂದು ಸ್ಪಷ್ಟವಾಗಿ ಏನಂತಂದ್ರೆ, ರಾಜಕಾರಣಿಗಳು ಯಾವತ್ತು ರಾಜಕಾರಣಿಗಳೇ ಅವರು. ಇವತ್ತೇನಾದ್ರೂ ಈ ಹಿಂದೆ ಇತ್ತು, ನೀನ್ ಏನ್ ಕೆಲಸ ಮಾಡ್ತೀಯಪ್ಪ ಅಂದ್ರೆ ರಾಜಕಾರಣಿ ಅದಲ್ಲಪ್ಪ, ರಾಜಕಾರಣಿ ಸೇವೆ ಆಗಿತ್ತು, ಇನ್ನು ಉದ್ಯೋಗ ಏನು ಅಂತ. ಆದ್ರೆ ಇವತ್ತು 24 ಗಂಟೆದು ಕೂಡ ಒಬ್ಬ ರಾಜಕಾರಣಿ ಪರಿಪೂರ್ಣ ರಾಜಕಾರಣಿ ಆಗಿರ್ತಾನೆ. ಸೊ ಅವ್ರ ಉದ್ದೇಶ ಅಂತಂದ್ರೆ ಜನರ ಮತ್ತು ಮತದಾರರ ಮನಸ್ಸನ್ನ ಗೆಲ್ಲಬೇಕು, ಗೆಲ್ಲೋದಕ್ಕೆ ಹೆಂಗ್ ಬೇಕಾದ್ರೆ ಮಂಕ್ ಬೂದಿ ಎರಚಬಹುದು ಅಂತ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಮಾತ್ರ ನಾನು ಈ ಕ್ಷೇತ್ರದ ಭಯಾನಕ ಅಭಿವೃದ್ಧಿ ಮಾಡ್ತೀನಿ, ನಾನು ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋ ಮೂಲಕ ಈ ದೇಶಕ್ಕೆ, ಈ ರಾಜ್ಯಕ್ಕೆ ನಂಬರ್ 1 ಮಾಡ್ತೀನಿ ಅಂತ ಹೇಳ್ತಾನೆ. ಆ ಚುನಾವಣೆಯಲ್ಲಿ ಗೆದ್ದು 24 ಗಂಟೆ ಆಗ್ಬಿಟ್ರೆ ಸಾಕು, ಒಬ್ಬ ಮತದಾರನ್ನು ಕೂಡ ಮಾತಾಡ್ಸಲ್ಲ, ಎಲ್ಲ ಮರ್ತ್ ಬಿಡ್ತಾರೆ. ಗ್ರಾಮೀಣ ಭಾಗ ಒಬ್ಬ ಮತದಾರ ಏನ್ ಬೇಕು? ನೀರು, ಕರೆಂಟು, ವಿದ್ಯುತ್, ರೋಡು, ಆ ತರದ ಸಾಮಾಜಿಕವಾಗಿರುವಂತ ಮೂಲಭೂತ ಸೌಕರ್ಯಗಳು ಬೇಕು. ಇವನ್ ಯಾವನ್ನೂ ಕೂಡ ನೋಡಲ್ಲ ಅವರು. ಅಂದ್ರೆ ಅವರ ದೃಷ್ಟಿ ಅಂದ್ರೆ ರಾಜಕಾರಣಿ ತಾನು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಎಷ್ಟು ಬೇಕು ವ್ಯವಸ್ಥೆನ ಅಷ್ಟೆಲ್ಲ ನೀವು ನೋಡಿ. ನೀವು ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಅಂದ್ರೆ ರಾಜಕಾರಣಿನೇ ಬೇರೆ, ರಾಜಕೀಯನೇ ಬೇರೆ, ಜನಪ್ರತಿನಿಧಿ ಬೇರೆ. ಸಾಂವಿಧಾನಿಕ ಹುದ್ದೆಯನ್ನ ಪಡೆಯುವ ಮುನ್ನ ಅವನ ಅವನ ಸ್ಟ್ರೆಂತ್ ಎಷ್ಟಿರುತ್ತೆ, ಆರ್ಥಿಕ ಬಲ ಎಷ್ಟಿರುತ್ತೆ, ಅವನ ಒಬ್ಬ ಸಾಂವಿಧಾನಿಕ ಹುದ್ದೆಯನ್ನು ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಆದ ತಕ್ಷಣ ಅವನ ಒಂದು ಕ್ವಾಲಿಟಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ಆರ್ಥಿಕವಾಗಿ ಎಷ್ಟಾಗುತ್ತೆ, ಅವ್ನು ದುಡ್ಡು ಹೆಂಗ್ ಮಾಡೋದು, ಆಸ್ತಿ ಹೆಂಗ್ ಮಾಡ್ತಾನೆ. ಅಂದ್ರೆ ರಾಜಕಾರಣಿಗಳು ಮಾಡೋ ಫಸ್ಟ್ ಕೆಲಸ ಆಸ್ತಿ ಮಾಡೋದು. ಆಸ್ತಿ ಮಾಡೋದು ಅಂದ್ರೆ ಎಲ್ಲೆಲ್ಲಿ ಖಾಲಿ ಜಾಗಗಳು ಸಿಗುತ್ತೋ ಅದು ಸೈಡ್ ತಗೊಳೋದು. ಒಬ್ಬ ಹೊಸ MLA ಆದ ತಕ್ಷಣ ಅವ್ನು ಮಾಡೋ ಕೆಲಸ ಏನಪ್ಪಾ ಅಂದ್ರೆ, ಬೆಂಗಳೂರಲ್ಲಿ ಒಂದ್ ಒಳ್ಳೆ ಏರಿಯಾಗಳ ಒಂದ್ ಒಳ್ಳೆ ಮನೆ ಕಟ್ಸೋದು, ಅದು ಮನೆ ತಗೊಳೋದು, ಲ್ಯಾಂಡ್ ಪರ್ಚೇಸ್ ಮಾಡೋದು. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬೆಂಗಳೂರಿಂದ ತುಮಕೂರು, ಚಿತ್ರದುರ್ಗ ಮತ್ತು ಬಳ್ಳಾರಿವರೆಗೆ ಹೈವೇ ಅಕ್ಕಪಕ್ಕ ಎಲ್ಲವನ್ನೂ ಕೂಡ ರಾಜಕಾರಣಿಗಳು ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ, ತಮ್ಮ ಆಸ್ತಿನೇ ಬಹಳ ಮುಖ್ಯ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ರಾಜಕಾರಣದಲ್ಲಿ ಒಡಕುಗಳು, ಬಿರುಕುಗಳು, ಅಸಮಾಧಾನಗಳು ಏನೇ ಬರ್ಬೋದು, ಅವರೆಲ್ಲರೂ ಒಂದಾಗ್ಬಿಡ್ತಾರೆ. 24 ಗಂಟೆ ಬೇಡ, ಸ್ವಲ್ಪ ಟೈಮ್ ತರ ಒಂದಾಗ್ಬಿಡ್ತಾರೆ. ಅಂದ್ರೆ ಅವರಿಗೆ ಅಧಿಕಾರ ಅಷ್ಟೇ ಬೇಕಾ ಹೊರತು ಜನರ ನೋವು, ನಲಿವು, ಕಷ್ಟ ಸುಖ ಏನು ಬೇಕಿಲ್ಲ. ಸ್ಪಷ್ಟವಾಗಿ ಚುನಾವಣೆ ಯಾಕೆ ಬೇಕಪ್ಪ ಅಂದ್ರೆ, ಅವರೆಲ್ಲ ಅಧಿಕಾರಕ್ಕೆ ಅಷ್ಟೇ ಬೇಕಾ ಹೊರತು ಜನಗಳನ್ನ ಸ್ಪಂದಿಸುವಂತ ಗೋಜಿಗೆ ಹೋಗೋದೇ ಇಲ್ಲ ಅವರು. ಇದು ಒಬ್ಬ ರಾಜಕಾರಣಿಯ ಒಂದು ವ್ಯವಸ್ಥೆ. ಫಿಕ್ಸ್ ಆಗ್ಬಿಡ್ತಾನೆ ಅವನು. ಆ ರೀತಿ ಫಿಕ್ಸ್ ಆಗಿ ಅವನು ಹಾಗೆ ರಾಜಕೀಯಕ್ಕೆ ಬರೋದು. ಅಂದ್ರೆ ನಾನು 1 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ರೆ ನಾನು 10 ಕೋಟಿ ಲಾಭ ಮಾಡ್ಕೋಬೇಕಪ್ಪ. ಅಂದ್ರೆ ಬಿಸ್ನೆಸ್ ತರ ಬರ್ತಾರೆ ಅಲ್ಲಿಗೆ. ರೈಟ್. ಈಗ ಒಂದು 3 ಆಶ್ವಾಸನೆ ಕೊಟ್ರು ಅಂತ ಇಟ್ಕೊಂಡ್ರೆ, ಒಂದ್ 2 ಈಡೇರಿಸ್ಬಿಟ್ಟು ನೆಕ್ಸ್ಟ್ ಚುನಾವಣೆಗೂ ಒಂದು ಇಟ್ಕೊಂತಾರೆ. ಯಾಕಂದ್ರೆ ಮತ ಬ್ಯಾಂಕ್ ಎಲ್ಲಾರು ಮಿಸ್ ಆಗ್ಬಿಟ್ರೆ ಅಂತ ಹೇಳಿ ಆ ತರ. ಸೊ ಈ ಒಳ ಏಟು ಕಾರ್ಯಕರ್ತರಿಂದ, ಬೆಂಬಲಿಗರಿಂದ ಹೆಂಗಾಗತ್ತೆ ಅಂತ ನಾವು ಇಷ್ಟೋ ತನಕ ಮಾತಾಡಿದ್ವಿ. ಮತದಾರರೇ ರೆಬಲ್ ಆಗಿ ಒಳ ಏಟು ಕೊಡಕ್ಕಾಗಲ್ವಾ? ಕೊಡ್ತಾರಾ? ಇಲ್ಲಿವರೆಗೂ ಆ ಆಶಾಭಾವನೆಗಳಲ್ಲಿ ಇದ್ದೀವಿ ನಾವು. ಮತದಾರರು ಪ್ರಜ್ಞಾವಂತರು, ಆಯ್ತಾ, ಅವರಿಗೆ ಗೊತ್ತಿರುತ್ತೆ ಅಂತ. ಆಕಸ್ಮಿಕವಾಗಿ ಅವರು ಪ್ರಜ್ಞಾವಂತರಾಗಿದ್ರೆ ಆಶಾಮಿಷಕ್ಕೆ ಒಳಗಾಗೋದಿಲ್ಲ. ಅವರನ್ನ ಆ ರೀತಿಯಾದಂಥ ಕರಪ್ಟ್ ಮಾಡುವ ಕೆಲಸವನ್ನು ರಾಜಕಾರಣಿಗಳು ಮಾಡ್ತಾರೆ. ಅವ್ರು ಹೇಳಿದ್ರೆ ರಾಜಕಾರಣ ಅನ್ನೋದು ಇವಾಗ ಉದ್ಯಮ ಆಗಿದೆ. ಕರೆಕ್ಟ್. ಆಯ್ತಾ, ಆ ಉದ್ಯಮಿಗಳು ಏನು ಮಾಡ್ತಾರೆ, ಅವ್ರು ಮೂಲಭೂತವಾಗಿ ಅವ್ರ ಉದ್ಯಮವನ್ನು ನಡೆಸಬೇಕಾದಾಗ ಮುಖ್ಯವಾಗಿ ಮತಗಳು ಬೇಕು. ಅದಕ್ಕೆ ಮತದಾರರು ಅಂತಿದ್ದಾರೆ. ಮತದಾರರು ಏನಂದ್ರೆ
ಕ್ಷಣಿಕ ಆಮಿಷಕ್ಕೆ ಬಳಗಾಗ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಹೌದೌದು. ಕ್ಷಣಿಕ ಅವ್ರೇನು ಅವರು ಲಾಂಗ್ ಟರ್ಮ್ ಅಲ್ಲ. ಕ್ಷಣಿಕ ಅಂದರೆ ಇವತ್ತಿನ ದಿವಸ ನನಗೆ ಇಲೆಕ್ಷನ್ ಇರೋದು 1.5 ತಿಂಗಳುಗಳ ಕಾಲ ಪ್ರತಿದಿನ 1,000 ಒಂದು ಸಿಕ್ಕುತ್ತೆಪ್ಪ ಒಂದು ಇದರಿಂದ ಓಡಾಡಿದ್ರೆ, ಬಾವುಟ ಹಿಡಿದು ಅಲ್ಲಾಡಿಸಿದ್ರೆ ಆಯ್ತಾ. ಎರಡನೇದು ಪ್ರತಿ ದಿವಸ ಹೆಂಡ ಸಿಗುತ್ತೆ, ಬಿರಿಯಾನಿ ಸಿಕ್ಕುತ್ತೆ. ಆದರೆ ನಮ್ಮ ಮನೆಯಾಗ ಒಂದು 5,000 ಕೇಳಿ. ಇಲ್ಲಿ ಕೆಲವು ಜನರದ್ದು ಹೇಳ್ತೀನಿ, ಎಲ್ಲರೂ ಅಂತಲ್ಲ, ಕೆಲವು ಜನರು ಮತದಾರರು ಸ್ಪೆಷಲ್ ಕಾರ್ಯಕರ್ತರು ಅಂತ. ಕಾರ್ಯಕರ್ತರಲ್ಲಿ ಎರಡು, ಒಂದು ಆ ನಾಯಕನಿಗೆ ಬದ್ಧವಾಗಿರೋ ಕಾರ್ಯಕರ್ತರು ಬೇರೆ, ದುಡ್ಡಿಗಾಗಿ ಬಂದಿರತಕ್ಕಂಥ ಕಾರ್ಯಕರ್ತರು ಬೇರೆ. ಅಲ್ಲಲ್ಲ, ನಾನು ಹೇಳೋದು ಮತದಾರರು ಈ ಆಮಿಷಕ್ಕೆ ಒಳಗಾಗ್ತಾರೆ, ಇಲ್ಲ ಅಂತಲ್ಲ. ಆದರೆ ಒಂದು ತೀರ್ಮಾನಕ್ಕೆ ಬಂದರೆ ಮತದಾರ ಒಂದೊಂದ್ಸರಿ ಅದು ಮಾಸ್ ಆಗಿ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಕಳೆದ ಜನಾರ್ದನ್, ಈಗ ಕಾರ್ಯಕರ್ತರು ಬೆಂಬಲಿಗರು ಒಳ ಏಟನ್ನ ಕೊಟ್ಟು ಆ ನಾಯಕನ ಹೆಂಗೆ ಬೀಳ್ಸೋದು ಅನ್ನೋದು ಬೇರೆ. ಮತದಾರರೇ ಆ ಒಳ ಏಟನ್ನು ಕೊಡೋಕೆ ಸಾಧ್ಯ ಇಲ್ವ? ಯಾಕಂತ ಹೇಳಿದ್ರೆ ಇದೇನು ರಾಜ್ಯಸಭಾ ಎಲೆಕ್ಷನ್ ಅಲ್ಲ ತೋರ್ಸ್ ಹಾಕೋದಕ್ಕೆ ಮತನ. ಎಸ್, ಇವನಿಗೆ ಪಾಠ ಕಲಿಸ್ಬೇಕು, ಸಾಧ್ಯ ಇದೆ. ಇದು ಸಾಧ್ಯ ಆಗಿದೆ ಹಲವಾರು ಸತಿ. ಕಳೆದ ಬಾರಿ ಲೋಕಸಭಾ ಚುನಾವಣೆ ಮಂಡ್ಯಕ್ಕೆ ಹೋದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಬೆಂಬಲ, ಇಡೀ ಕ್ಷೇತ್ರದಲ್ಲಿ ಅವರು ಸಂಪೂರ್ಣವಾಗಿ ಪ್ರಾಬಲ್ಯ ಹೊಂದಿದ್ದವರು. ಎಷ್ಟು ಆಗಿತ್ತು ಅಂದ್ರೆ, ನಾವು ಜೊತೆಗೆ ಓಡಾಡ್ತಿದ್ದಾಗ ಅಲ್ಲಿ ಆಕ್ಚುಲಿ ಲೈವಲ್ಲಿ ಹೇಳ್ಬಾರ್ದು ಕೆಲವೊಂದು ಇದನ್ನ, ಅವರು JDS ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಫ್ಲಾಗ್ ಕಟ್ತಾ ಇದ್ದಾರೆ, ಸುಮಲತಾ ಅವರಿಗೆ ವೋಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಮಾತಾಡುವಾಗ. ಅಂದ್ರೆ ಅಷ್ಟು ಅವರು ಇದಾಗಿದ್ರು, ಮಾಸ್ ಆಗಿ ಟರ್ನ್ ಆಗ್ಬಿಟ್ಟಿದ್ರು. ಆದ್ರೆ ಪ್ರತಿ ಸರಿಗೆ ಇದು ನಡೆಯಲ್ಲ. ಕಾರಣ ಏನಂತಂದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಆದರೂ ಸಹಿತ ಪ್ರತಿಯೊಬ್ಬ ಮತದಾರ, ಅಲ್ಲಿ ಇಲ್ಲಿ ಕೆಲವೊಬ್ಬರು ಒಂದಿಷ್ಟು ಜನ ಬಿಟ್ರೆ ಬಹುತೇಕ ಮತದಾರರು ಒಬ್ಬರಲ್ಲ ಒಬ್ಬರ ಹಿಡಿತಕ್ಕೆ ಅನಿವಾರ್ಯತೆಯಲ್ಲಿ ಇರ್ತಾರೆ. ಒಂದು ಸ್ವಾಮೀಜಿ, ಯಾವುದೊಂದು ಧರ್ಮದ ಸ್ವಾಮೀಜಿ, ಯಾವುದೋ ಒಂದು ಧರ್ಮ ಇರಲಿ ಅಥವಾ ಜಾತಿ ಇರಲಿ, ಆ ಸ್ವಾಮೀಜಿ ಮಾತನ್ನ ಕೇಳಬೇಕು ನಾವು ಅಂತೇಳಿ. ಕಾರಣ ಏನಂತಂದ್ರೆ, ನಮ್ಮಲ್ಲಿ ಪ್ರತಿಯೊಂದು ಬೂತ್ನಲ್ಲೂ ಎಷ್ಟು ವೋಟ್ ಆಗಿದೆ, ಯಾರಿಗೆ ಬಿದ್ದಿದೆ ಅನ್ನೋದು ಸಿಗ್ತಾ ಇದೆ ಈವರೆಗೂ ಮಾಹಿತಿ. ಆ ಮಾಹಿತಿಯನ್ನೇನಾದರೂ ಚುನಾವಣಾ ಆಯೋಗ ತಿದ್ದಿದ್ರೆ, ಅದು ಸಿಗದೇ ಇರುವ ಹಾಗೆ ಮಾಡಿದ್ರೆ ಸಂಪೂರ್ಣವಾಗಿ ಇದು ಬದಲಾಗಲಿಕ್ಕೆ ಅವಕಾಶ ಜಾಸ್ತಿ ಇದೆ. ಎಷ್ಟೇ ನಾವು ಇದು ಮಾಡಿದ್ರು ಸಹಿತ ಒಂದು ಬೂತಲ್ಲಿ ಅಲ್ಲಿ ಎಷ್ಟು ಓಟ್ ಇದೆ, 350 ಓಟ್ ಇದೆ, 400 ಓಟ್ ಇದೆ, ಅಷ್ಟೇ ಇರೋದು. ಯಾರಿಗೆ ಎಷ್ಟು ಓಟ್ ಬಿದ್ದಿದೆ, ಯಾವ ಮನೆಯವರು ಯಾರಿಗೆ ಹಾಕಿದ್ದಾರೆ ಅನ್ನೋದು ಇವತ್ತಿಗೂ ಕೂಡ ಗೊತ್ತಾಗುತ್ತೆ. ಇದೇನು ಗೌಪ್ಯವಾಗಿ ಏನು ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ತಿದ್ದುಪಡಿ ಮಾಡೋದಕ್ಕೆ ಆಲ್ರೆಡಿ ಒಂದಿಬ್ರು ಕೋರ್ಟ್ಗೂ ಕೂಡ ಹೋಗಿದ್ರು ಕಳೆದ ಒಂದು 2-3 ವರ್ಷದ ಹಿಂದೆ. ನಂಗೆ ನೆನಪಿರುವ ಹಾಗೆ ಕೋರ್ಟ್ಗೂ ಇದನ್ನ ಬದಲಾವಣೆ ಮಾಡಿ ಈ ಅವಕಾಶವನ್ನ ಗೊತ್ತಾಗದಿರುವಾಗ ಮಾಡ್ಕೊಡಿ ಅಂತೇಳಿ. ಅದು ಆದ್ರೆ ಅವಕಾಶ ಜಾಸ್ತಿ ಆಗುತ್ತೆ ಮತದಾರನಿಗೆ. ಒಳ್ಳೆ ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವರು, ಯಾಕಂತಂದ್ರೆ ಇವ್ರಿಗೆ ತೊಂದರೆ ಆಗುತ್ತೆ, ಬೇಕಾಗಿಲ್ಲ ಮಾಡಬೇಕು ಅಂತ ಒಂದು ಮತದಾರರು ಹೆಂಗ್ ಹೇಳ್ತಾರೆ ನಿಮಗೆ ಒಂದು ವಿಚಾರ. ಕೆಲವೊಂದು ಕ್ಷೇತ್ರಗಳಿದಾವೆ, ಈ ಸರ್ತಿ ಬಿಜೆಪಿ ತಗೊಂಡ್ಬಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ಕಾಂಗ್ರೆಸ್ ಕೊಡ್ತಾರೆ. ಯಾಕಂದ್ರೆ ಅವರು ಬೇಜಾರಾಗ್ಬಿಡುತ್ತೆ, ಇವ್ರು ಏನು ಯೂಸ್ ಇಲ್ಲ ಅಂತ ತಕ್ಷಣ ಕಾಂಗ್ರೆಸ್, ಅವ್ರು ಯೂಸ್ ಇಲ್ಲ ಅಂತಂದ್ರೆ ಇವ್ರು ಚಿತ್ರದುರ್ಗ ಮತ್ತು ರಾಯಚೂರು ಇಂತ ನೋಡಿ, ನೀವು ಒಂದು ಸರ್ತಿ ಬಂದಿರತಕ್ಕಂತ MP ಇನ್ನೊಂದು ಸತಿ ಇರೋಲ್ಲ. ಸೊ ಇದು ಮತದಾರರು ಸ್ಪಷ್ಟವಾದ ಉದಾಹರಣೆ ಗೊತ್ತಾ? ಟೈಮ್ ಆಯ್ತು, ನಾಳೆ ಮಾತಾಡೋಣ, ಮತ್ತೆ ಮಾತಾಡೋಣ. ರೈಟ್. ಶಶಿಕಾಂತ್ ಹೆಡ್ರಳ್ಳಿ ಅವರು, ಜನಾರ್ದನ್ ಹೆಬ್ಬಾರ್ ಅವರು, ಮಾಲ್ತೇಶ್ವರ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ಜನಸಾಮಾನ್ಯರಿಗೆ ಒಂದು ಗೊತ್ತಿದೆ, ಲೋಕಸಭಾ ಚುನಾವಣೆ ಅಂದ್ರೇನು, ಅದು ಯಾಕಾಗತ್ತೆ, ವಿಧಾನಸಭಾ ಚುನಾವಣೆ ಅಂದ್ರೇನು, ಅದು ಯಾವ ಕಾರಣಕ್ಕಾಗತ್ತೆ ಅಂಥೇಳಿ. ಈ ಮೂಲಕ ಪಕ್ಷಗಳಿರ್ಬೋದು, ನಾಯಕರಿರ್ಬೋದು, ಅವರು ಏನೇ ಒಳಬೇಗುದುಗಳಿರಲಿ, ಒಳ ಏಟುಗಳಿರಲಿ, ಅಸಮಾಧಾನ, ಭಿನ್ನಮತ ಇದ್ದರೂ ಕೂಡ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಈ ಅಭ್ಯರ್ಥಿ ಸಂಪೂರ್ಣ ಸಹಕಾರವನ್ನು ನೀಡ್ತಾನೆ ಅನ್ನೋದಾದರೆ ಅಂಥವನಿಗೆ ನಿಮ್ಮ ಮತ ಇರಲಿ, ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.